ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಿತ್. ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಆರ್ಡರ್ ಬ್ಲಾಕ್ ಮತ್ತೆ ಇಂಬ್ಯಾಲೆನ್ಸ್ ಎಫ್ ವಿ ಜಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಯಾವ್ದು ಅಂತ ಹೇಳ್ತಾ ಹೋಗ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಲಿಕ್ವಿಡಿಟಿ ಬಗ್ಗೆ ಹೇಳಿದ್ದೆ. ಅದನ್ನ ನೋಡ್ಬಿಟ್ಟು ಲಿಕ್ವಿಡಿಟಿ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತೇಳಿ ತುಂಬಾ ಜನ ಫೀಡ್ಬ್ಯಾಕ್ ನ ಶೇರ್ ಮಾಡಿದ್ರಿ. ಅದನ್ನೆಲ್ಲ ನೋಡಿ ನಂಗೂ ಕೂಡ ತುಂಬಾನೇ ಖುಷಿ ಆಯ್ತು. ಮಾರ್ಕೆಟ್ ಯಾವಾಗ್ಲೂ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇಂದ ಲಿಕ್ವಿಡಿಟಿ ಕಡೆಗೆ, ಲಿಕ್ವಿಡಿಟಿ ಕಡೆಯಿಂದ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಕಡೆಗೆ ಮೂವ್ ಆಗ್ತಾ ಇರುತ್ತೆ. ನಮ್ಗೆ ಮೇನ್ ಆಗಿ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಯಾವ್ದು, ಲಿಕ್ವಿಡಿಟಿ ಯಾವ್ದು ಅಂತೇಳಿ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ, ನಮ್ಮ ಎಂಟ್ರಿ ಪಾಯಿಂಟ್ ನ ನಾವು ಫಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ, ನಮ್ ಡೈರೆಕ್ಷನ್ ಕರೆಕ್ಟ್ ಆಗಿರುತ್ತೆ. ಆಯ್ತಾ. ನಮ್ಗೆ ಇಲ್ಲಿ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಯಾವ್ದು, ಲಿಕ್ವಿಡಿಟಿ ಯಾವ್ದು ಅಂತ ಗೊತ್ತಿರಲ್ಲ. ಎಲ್ಲ ಹೋಗಿ ನಾವು ಲಿಕ್ವಿಡಿಟಿ ಕಡೆ ಹೋಗ್ಬಿಟ್ಟು, ಲಿಕ್ವಿಡಿಟಿ ಹಂಟ್ ಆಗಿ ಮಾರ್ಕೆಟ್ ಕೆಳಗೆ ಹೋಗ್ತಾ ಇರುತ್ತೆ, ಅವಾಗ ನಾವು ಲಿಕ್ವಿಡಿಟಿ ಹತ್ರ ಹೋಗ್ಬಿಟ್ಟು ಬೈ ಮಾಡ್ತೀವಿ. ಅಥವಾ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಹತ್ರ ಟಚ್ ಆಗ್ಬಿಟ್ಟು ಮಾರ್ಕೆಟ್ ಏನಾಗ್ತಿರುತ್ತೆ, ಮೇಲೆ ಹೋಗ್ತಾ ಇರುತ್ತೆ. ನಾವು ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಹತ್ರ ಹೋದ ತಕ್ಷಣ ಇನ್ನ ಬೀಳುತ್ತೆ ಮಾರ್ಕೆಟ್ ಅಂತೇಳಿ ಸೆಲ್ ಹೊಡಿತಾ ಇರ್ತೀವಿ. ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಕ್ಕೆ ಮೇಯ್ನ್ ಆಗಿ ನಿಮ್ಗೆ ಲಿಕ್ವಿಡಿಟಿ ಮತ್ತೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಯಾವ್ದು ಅಂತೇಳಿ ಗೊತ್ತಿರಬೇಕು. ಈ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಿಮ್ಗೆ ಆರ್ಡರ್ ಬ್ಲಾಕ್, ಇಂಬ್ಯಾಲೆನ್ಸ್, ಎಫ್ ಇ ಜಿ ಇದೆಲ್ಲ ಬರುತ್ತೆ. ಆರ್ಡರ್ ಬ್ಲಾಕ್ ಅಲ್ಲಿ ತುಂಬಾ ಟೈಪ್ಸ್ ಇದೆ. ಅದನ್ನ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಮ್ಗೆ ಯಾವ್ದು ಬೇಕು ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಈಸಿ ವೇಲಿ ಹೇಳ್ತೀನಿ. ಇಲ್ಲಿ ನಿಮ್ಗೆ ಫಸ್ಟ್ ನಾನು ಇಂಬ್ಯಾಲೆನ್ಸ್ ಯಾವ್ದು ಅಂತ ಹೇಳ್ತಾ ಹೋಗ್ತೀನಿ. ಇಂಬ್ಯಾಲೆನ್ಸ್ ಯಾವ್ದು ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಿಮ್ಗೆ ಮಾರ್ಕೆಟ್ ಕ್ಯಾಂಡಲ್ ಈ ತರ ಫಾರ್ಮೇಶನ್ ಆಗಿದೆ ಅನ್ಕೊಳ್ಳಿ. ಇಲ್ಲಿ ನಿಮ್ಗೆ ಫಸ್ಟ್ ಕ್ಯಾಂಡಲ್ ಮತ್ತೆ ಥರ್ಡ್ ಕ್ಯಾಂಡಲ್. ಈ ಫಸ್ಟ್ ಕ್ಯಾಂಡಲ್ ಮತ್ತೆ ಥರ್ಡ್ ಕ್ಯಾಂಡಲ್ ಆಯ್ತಾ. ಇದ್ರ ಮಧ್ಯ ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್, ಥರ್ಡ್ ಕ್ಯಾಂಡಲ್, 3 ಕ್ಯಾಂಡಲ್ ಇದೆ. ಇದರಲ್ಲಿ ಫಸ್ಟ್ ಕ್ಯಾಂಡಲ್, ಫಸ್ಟ್ ಕ್ಯಾಂಡಲ್ ಹೈ ಯಾವುದು, ಇದು. ಫಸ್ಟ್ ಕ್ಯಾಂಡಲ್ ಹೈ ಇದು ಆಯ್ತಾ. ಫಸ್ಟ್ ಕ್ಯಾಂಡಲ್ ಹೈ ಇದಿದೆ, ಫಸ್ಟ್ ಕ್ಯಾಂಡಲ್ ಹೈ ಇದು. ಇಲ್ಲಿ ಸೆಕೆಂಡ್ ಕ್ಯಾಂಡಲ್ ಹೈ ಇಲ್ಲಿದೆ, ಬಟ್ ಥರ್ಡ್ ಕ್ಯಾಂಡಲ್ ಹೈ ಯಾವುದು, ಲೋ ಯಾವುದು, ಥರ್ಡ್ ಕ್ಯಾಂಡಲ್ ಲೋ ಯಾವುದು, ಇದು ಆಯ್ತಾ. ಥರ್ಡ್ ಕ್ಯಾಂಡಲ್ ಲೋ, ಇದ್ರ ಮಧ್ಯ ಇರೋ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಇದ್ರ ಮಧ್ಯ. ಫಸ್ಟ್ ಕ್ಯಾಂಡಲ್ ಮತ್ತೆ ಥರ್ಡ್ ಕ್ಯಾಂಡಲ್, ಫಸ್ಟ್ ಕ್ಯಾಂಡಲ್ ಮತ್ತೆ ಥರ್ಡ್ ಕ್ಯಾಂಡಲ್ ಏನ್ ಗ್ಯಾಪ್ ಇದೆ, ಆ ಗ್ಯಾಪೇ ಇಂಬ್ಯಾಲೆನ್ಸ್ ಆಗುತ್ತೆ. ಅದೇ ನಿಮ್ ಫಸ್ಟ್ ಕ್ಯಾಂಡಲ್ ಈ ತರ ವಿಕ್ ಮಾಡಿರುತ್ತೆ ಅನ್ಕೊಳ್ಳಿ. ಈ ಫಸ್ಟ್ ಕ್ಯಾಂಡಲ್ ಈ ತರ ವಿಕ್ ಆಗಿರುತ್ತೆ, ಅಥವಾ ನಿಮ್ಗೆ ಥರ್ಡ್ ಕ್ಯಾಂಡಲ್ ಈ ತರ ವಿಕ್ ಆಗಿರುತ್ತೆ ಆಯ್ತಾ. ಇಲ್ಲಿ ನಿಮ್ಗೆ ಹೈ ಯಾವುದು, ಫಸ್ಟ್ ಕ್ಯಾಂಡಲ್ ಹೈ ಯಾವುದು, ಫಸ್ಟ್ ಕ್ಯಾಂಡಲ್ ಹೈ ಇದು. ಫಸ್ಟ್ ಕ್ಯಾಂಡಲ್ ಹೈ ಯಾವುದು, ಇದು. ಅದೇ ನಿಮ್ಗೆ ಈ ಕ್ಯಾಂಡಲ್ ಲೋ ಯಾವುದು, ಇದು. ಇಲ್ಲೇನಾಯ್ತು, ಇದೆರಡು ಇಲ್ಲಿಗೆ ಬಂತು ಅನ್ಕೊಳ್ಳೋಣ. ಈ ಟಚ್ ಆಯ್ತು ಆಯ್ತಾ. ಇವಾಗ ಏನಾಗುತ್ತೆ, ನಿಮ್ಗೆ ಇಂಬ್ಯಾಲೆನ್ಸ್ ಯಾವುದು ಇರಲ್ಲ. ಇಲ್ಲಿ ನಿಮ್ಗೆ ಫಸ್ಟ್ ಕ್ಯಾಂಡಲ್ ಹೈ ಇಲ್ಲಿತ್ತು, ಈ ಥರ್ಡ್ ಕ್ಯಾಂಡಲ್ ಲೋ ಕೂಡ ಇಲ್ಲಿತ್ತು. ಅವಾಗ ಏನಾಗುತ್ತೆ, ಇಲ್ಲಿ ನಿಮ್ಗೆ ಇಂಬ್ಯಾಲೆನ್ಸ್ ಯಾವುದು ಇರಲ್ಲ. ಇಂಬ್ಯಾಲೆನ್ಸ್ ಯಾವಾಗ ಆಗುತ್ತೆ ಅಂದ್ರೆ, ಈ ಫಸ್ಟ್ ಥರ್ಡ್ ಕ್ಯಾಂಡಲ್ ಲೋ ಇಲ್ಲಿರುತ್ತೆ, ಫಸ್ಟ್ ಕ್ಯಾಂಡಲ್ ಹೈ ಇಲ್ಲಿರುತ್ತೆ ಅನ್ಕೊಳ್ಳಿ, ಇಲ್ಲೇ ಇರುತ್ತೆ ಅನ್ಕೊಳ್ಳಿ. ಈ ಗ್ಯಾಪ್ ಏನಿದೆ, ಈ ಗ್ಯಾಪ್ ಏನಿದೆ, ಈ ಗ್ಯಾಪ್ ಏನಿದೆ, ಇದು ಇಂಬ್ಯಾಲೆನ್ಸ್ ಆಯ್ತಾ. ಇದು ನಿಮ್ಗೆ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ನೋಡ್ತಾ ಇರ್ಬೋದು, ನೀವು ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಇದು ಅನ್ಹೆಲ್ತಿ ಬ್ಯಾಲೆನ್ಸ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ಯಾವ್ದು ವ್ಯಾಲಿಡ್, ಇದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ನಿಮ್ಗೆ ಫಸ್ಟ್ ಕ್ಯಾಂಡಲ್, ಈ ಕ್ಯಾಂಡಲ್ ಇಲ್ಲಿವರೆಗೂ ಇತ್ತು, ಈ ಕ್ಯಾಂಡಲ್ ಇಲ್ಲಿವರೆಗೂ ಇತ್ತು ಅನ್ಕೊಳ್ಳೋಣ. ಇಲ್ಲಿ ಸೆಕೆಂಡ್ ಕ್ಯಾಂಡಲ್ ಇಲ್ಲಿದೆ ಆಯ್ತಾ. ಫಸ್ಟ್ ಕ್ಯಾಂಡಲ್ ಇಲ್ಲಿವರೆಗೂ ಇತ್ತು. ಇಲ್ಲೊಂದು ಕ್ಯಾಂಡಲ್ ಇದೆ, ಇಲ್ಲೊಂದು ಕ್ಯಾಂಡಲ್ ಇದೆ, ಇಲ್ಲೊಂದು ಕ್ಯಾಂಡಲ್ ಇದೆ. ಈ ಕ್ಯಾಂಡಲ್, ಇವೆರಡು ಕ್ಯಾಂಡಲ್ ಮಧ್ಯ ನಿಮ್ಗೆ ನೋಡಿ, ಇಲ್ಲಿ ಇವೆರಡು ಕ್ಯಾಂಡಲ್ ಮಧ್ಯೆ ನಿಮ್ಗೆ ಬ್ಯಾಲೆನ್ಸ್ ಇದೆ, ಹೌದಲ್ಲ. ಇವೆರಡು ಕ್ಯಾಂಡಲ್ ಮಧ್ಯೆ ನಿಮ್ಗೆ ಬ್ಯಾಲೆನ್ಸ್ ಇದೆ. ಇದು ನಿಮ್ಗೆ ಇಂಬ್ಯಾಲೆನ್ಸ್ ಆಗುತ್ತಾ? ಆಗಲ್ಲ. ಯಾಕೆ ಅಂದ್ರೆ, ಇಲ್ಲಿ ನೋಡಿ, ಈ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ ನಲ್ಲಿ ಅದ್ರ ಒಳಗಡೆ ಈ ಕ್ಯಾಂಡಲ್ ಫಾರ್ಮೇಶನ್ ಆಗಿದೆ. ಈ ಕ್ಯಾಂಡಲ್ ಒಳಗಡೆ, ಅಲ್ಲೇನಾಯ್ತು, ಇದು ಒಂದ್ ಕ್ಯಾಂಡಲ್ ಆಯ್ತು. ಇದು ಒಂದ್ ಕ್ಯಾಂಡಲ್, ಇದು ನಿಮ್ಗೆ ಕೌಂಟಿಗೆ ಬರಲ್ಲ. ಫಸ್ಟ್ ಕ್ಯಾಂಡಲ್ ಇದಾಯ್ತು, ಸೆಕೆಂಡ್ ಕ್ಯಾಂಡಲ್ ಇದಾಯ್ತು. ಇದ್ರ ಮೇಲೆ ಫಾರ್ಮೇಶನ್ ಆಗಿರುತ್ತಲ್ಲ, ಆ ಕ್ಯಾಂಡಲ್ ಕೌಂಟ್ ನ ತಗೋಬೇಕು ಆಯ್ತಾ. ನಿಮ್ಗೆ ಎಲ್ಲ ಬಂತು ಅಂತೇಳಿ ಇವಾಗ ಒಂದು, ಇಲ್ಲೂ ಇಂಬ್ಯಾಲೆನ್ಸ್ ಇದೆ, ಮತ್ತೆ ಮಾರ್ಕೆಟ್ ಇಲ್ಲಿಗೆ ಬರುತ್ತೆ ಆ ತರ ಅಲ್ಲ. ಇಲ್ಲಿ ನೋಡಿ, ಈ ಫಸ್ಟ್ ಕ್ಯಾಂಡಲ್ ಹೈ ಯಾವ್ದಿತ್ತು, ಫಸ್ಟ್ ಕ್ಯಾಂಡಲ್ ಹೈ ಇದೇ ಇತ್ತು ಆಯ್ತಾ. ಫಸ್ಟ್ ಕ್ಯಾಂಡಲ್, ಇದು ಮ್ಯಾಲ ಅದ್ರ ಒಳಗಡೆ ಬಂದಿದ್ ಕ್ಯಾಂಡಲ್ ಯಾವ್ದು, 1 2 3. ಈ 3 ಕ್ಯಾಂಡಲ್ ಲೆಕ್ಕ ಬರಲ್ಲ. ಇದು ಫಸ್ಟ್ ಕ್ಯಾಂಡಲ್,
ಸೊ ಇವೆರಡು ಕ್ಯಾಂಡಲ್ ಕವರಿಂಗ್ ಕ್ಯಾಂಡಲ್. ಸೊ ಈ ಶಾಡೋ ಕ್ಯಾಂಡಲ್ಸ್, ಈ ಕ್ಯಾಂಡಲ್ ಏನಿದೆ ಇದ್ರ ಒಳಗಡೆ ಇರೋದು, ಆಯ್ತಾ. ಸೊ ಇದ್ರ ಒಳಗಡೆ, ಆಯ್ತಾ. ಸೊ ಇದಾದ್ಮೇಲೆ ಇದು ಫಸ್ಟ್ ಕ್ಯಾಂಡಲ್ ಆಯ್ತು, ಅವಾಗ ಇದು ಸೆಕೆಂಡ್ ಕ್ಯಾಂಡಲ್ ಆಯ್ತು, ಇದು ಥರ್ಡ್ ಕ್ಯಾಂಡಲ್ ಆಯ್ತು. ಸೊ ಇವೆರಡು ಮಧ್ಯ ಗ್ಯಾಪ್ ಇರುತ್ತಲ್ಲ, ಸೊ ಈ ಕ್ಯಾಂಡಲ್ ಲೋ ಮತ್ತೆ ಈ ಕ್ಯಾಂಡಲ್ ಹೈ. ಸೊ ಈ ಎರಡು ಕ್ಯಾಂಡಲ್ ಗ್ಯಾಪ್ ಅಲ್ಲಿ ಇರೋದು, ಸೊ ಈ ನಿಮ್ಗೆ ಇಂಬ್ಯಾಲೆನ್ಸ್ ಆಗುತ್ತೆ, ಆಯ್ತಾ. ಸೊ ಅವಾಗ ಈ ಇಂಬ್ಯಾಲೆನ್ಸ್ ನ ನೀವು ಕನ್ಸಿಡರ್ ಮಾಡಬೇಕು. ಅದೇ ನಿಮ್ಗೆ, ಸೊ ಈ ಫಸ್ಟ್ ಕ್ಯಾಂಡಲ್ ನಿಮ್ಗೆ ಇಲ್ಲೇ ಇರುತ್ತೆ ಅನ್ಕೊಳ್ಳಿ, ಸೊ ಇಲ್ಲೇ ಇರುತ್ತೆ, ಇಲ್ಲಿರುತ್ತೆ, ಅಥವಾ ಇಷ್ಟಕ್ಕೆ ಆಗಿರುತ್ತೆ. ಅವಾಗ ಏನಾಗುತ್ತೆ ನಿಮ್ಗೆ ಇದು ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಸೊ ನಿಮ್ಗೆ ಇದು ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಯಾಕೆ ಇಂಬ್ಯಾಲೆನ್ಸ್ ಆಗುತ್ತೆ ಅಂದ್ರೆ, ನಿಮ್ಗೆ ಫಸ್ಟ್ ಕ್ಯಾಂಡಲ್ ಇದಾಯ್ತು, ಫಸ್ಟ್ ಕ್ಯಾಂಡಲ್ ಇದಾಯ್ತು. ಸೊ ಈ ಕ್ಯಾಂಡಲ್ ನೋಡಿ ಇಲ್ಲಿ, ಸೊ ಇಲ್ಲಿ ಬರೀ ಜಸ್ಟ್ ಒಂಚೂರು ಬಾಡಿ ಇದಾಗಿದೆ ಅಷ್ಟೇ, ಬಟ್ ಫಸ್ಟ್ ಕ್ಯಾಂಡಲ್ ಇದಾಯ್ತು, ಇವೆರಡು ಕ್ಯಾಂಡಲ್ ಸೊ ಇದನ್ನ ಕವರ್ ಮಾಡ್ತು. ಸೊ ಕವರ್ ಮಾಡೋದ್ಮೇಲೆ, ಸೊ ಇದು ಫಸ್ಟ್ ಕ್ಯಾಂಡಲ್ ಆಯ್ತು, ಸೊ ಇದು ಸೆಕೆಂಡ್ ಕ್ಯಾಂಡಲ್, ಇದು ಥರ್ಡ್ ಕ್ಯಾಂಡಲ್. ಸೊ ಇವೆರಡು ಗ್ಯಾಪ್ ಮತ್ತೆ ಫಸ್ಟ್ ಕ್ಯಾಂಡಲ್ ಮತ್ತೆ ಸೊ ಥರ್ಡ್ ಕ್ಯಾಂಡಲ್ ಮಧ್ಯೆ ಯಾವ ಗ್ಯಾಪ್ ಇದೆ ಅದನ್ನ ಇಂಬ್ಯಾಲೆನ್ಸ್ ಅಂತೆ, ಆಯ್ತಾ. ಸೊ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗೋದು ಏನಿಲ್ಲ. ಸೊ ಚಾರ್ಟ್ ಅಲ್ಲೂ ನಾನು ತೋರಿಸ್ತೀನಿ. ಸೊ ಇಷ್ಟೇ. ಸೊ ಇಂಬ್ಯಾಲೆನ್ಸ್ ಯಾವುದು, ಫಸ್ಟ್ ಕ್ಯಾಂಡಲ್ ನಿಮ್ಗೆ, ಫಸ್ಟ್ ಕ್ಯಾಂಡಲ್, ಸೊ ಸೆಕೆಂಡ್ ಕ್ಯಾಂಡಲ್, ಆಯ್ತಾ. ಸೆಕೆಂಡ್ ಕ್ಯಾಂಡಲ್ ಅದು ಹೆಂಗಾರ ಫಾರ್ಮೇಶನ್ ಆಗಿರ್ಲಿ. ಸೊ ಥರ್ಡ್ ಕ್ಯಾಂಡಲ್ ನಿಮ್ಗೆ ಈ ತರ ಇದ್ರೆ ಇಂಬ್ಯಾಲೆನ್ಸ್ ಆಗಲ್ಲ. ಥರ್ಡ್ ಕ್ಯಾಂಡಲ್ ನಿಮ್ಗೆ ಸೊ ಈ ತರ ಫಾರ್ಮೇಶನ್ ಆಗಿದ್ರೆ, ಸೊ ಈ ಬಾಡಿ ಏನಿದೆ, ಸೊ ಈ ಹೈ ಏನಿದೆ, ಈ ಕ್ಯಾಂಡಲ್ ಹೈನ, ಸೊ ಈ ಥರ್ಡ್ ಕ್ಯಾಂಡಲ್ ಏನಿದೆ ಇದು ಟಚ್ ಮಾಡಿದ್ರೆ ನಿಮ್ಗೆ ಇಂಬ್ಯಾಲೆನ್ಸ್ ಆಗಲ್ಲ, ಆಯ್ತಾ. ಇದು ಟಚ್ ಆಗಿದ್ರೆ ಅದೇ ನಮ್ಗೆ ಇಲ್ಲಿ ನೋಡಿ, ಸೊ ಇಲ್ಲಿ ನೆಕ್ಸ್ಟ್, ಸೊ ಈ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು. ಸೊ ಈ ಕ್ಯಾಂಡಲ್ ಏನಾಯ್ತು, ಸೊ ಇಲ್ಲಿವರೆಗೂ ಹೋಗಿತ್ತು ಅನ್ಕೊಳ್ಳೋಣ. ಸೊ ಈ ಕ್ಯಾಂಡಲ್ ಇಲ್ಲಿವರೆಗೂ ಹೋಗಿತ್ತು. ಸೊ ಇಲ್ಲಿ ಫಸ್ಟ್ ಕ್ಯಾಂಡಲ್ ಇದಾಯ್ತು, ಸೆಕೆಂಡ್ ಕ್ಯಾಂಡಲ್ ಇದಾಯ್ತು, ಸೊ ಥರ್ಡ್ ಕ್ಯಾಂಡಲ್, ಈ ಕ್ಯಾಂಡಲ್ ಇಂದ ಈ ಕ್ಯಾಂಡಲ್ಗೆ ಏನ್ ಡಿಫರೆನ್ಸ್ ಇತ್ತು, ಸೊ ಅದು ಇಂಬ್ಯಾಲೆನ್ಸ್ ಆಯ್ತು. ಸೊ ಇಲ್ಲಿ ನಿಮ್ಗೆ ಈ ಕ್ಯಾಂಡಲ್ ಇಲ್ಲಿ ಇರುತ್ತೆ ಅನ್ಕೊಳ್ಳಿ, ಈ ಕ್ಯಾಂಡಲ್ ಲೋ. ಸೊ ಆಮೇಲೆ ಏನಾಯ್ತು, ನೆಕ್ಸ್ಟ್ ಇದು ಫಸ್ಟ್ ಕ್ಯಾಂಡಲ್, ಇದು ಸೆಕೆಂಡ್, ಇದು ಥರ್ಡ್, ಆ ತರ ಆಗಲ್ಲ. ಸೊ ಇಲ್ಲಿ ನೋಡಿ, ಈ ಕ್ಯಾಂಡಲ್ ಏನಿದೆ, ಸೊ ಇದು ಕ್ಯಾಂಡಲ್ ನ ಕವರ್ ಆಗಿದೆ, ಆಯ್ತಾ. ಸೊ ಈ ಕ್ಯಾಂಡಲ್ ಒಳಗಡೆ ಈ ಕ್ಯಾಂಡಲ್ ಬಂದಿದೆ. ಸೊ ಅವಾಗ ಏನಾಗುತ್ತೆ, ಇವೆರಡು ಒಂದೇ ಕ್ಯಾಂಡಲ್ ಆಗುತ್ತೆ. ಸೊ ಒನ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್, ಥರ್ಡ್ ಕ್ಯಾಂಡಲ್, ಸೊ ಈ ಕ್ಯಾಂಡಲ್ ಮಧ್ಯೆ ಏನ್ ಬಂದಿದೆ, ಸೊ ಅದು ನಿಮ್ಗೆ ಇಂಬ್ಯಾಲೆನ್ಸ್ ಆಗುತ್ತೆ, ಆಯ್ತಾ. ಸೊ ಇದ್ರಲ್ಲಿ ಕನ್ಫ್ಯೂಸ್ ಆಗೋದು ಏನಿಲ್ಲ. ಸೊ ನಿಮ್ಗೆ ಇಲ್ಲೇ ತೋರಿಸ್ತಾ ಹೋಗ್ತೀನಿ, ಆಯ್ತಾ. ಸೊ ಇದು ನಿಮ್ಗೆ ಅಪ್ ಸೈಡ್ ಇದ್ದಾಗ, ಅದೇ ನಿಮ್ಗೆ ಸೆಲ್ ಸೈಡ್ ಇದ್ದಾಗ್ಲೂ ಸೇಮು, ಆಯ್ತಾ. ಸೆಲ್ ಸೈಡ್ ಇದ್ದಾಗ್ಲೂ ಸೇಮು. ಸೊ ಇಲ್ಲಿ ನಿಮ್ಗೆ ಸೆಲ್ ಹಿಂಗ್ ಹೋಗ್ತಾ ಇರತ್ತೆ ಅನ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಈ ಕ್ಯಾಂಡಲ್ ಇದು ಫಸ್ಟ್ ಕ್ಯಾಂಡಲ್, ಸೊ ಇದು ಸೆಕೆಂಡ್ ಕ್ಯಾಂಡಲ್, ಇದು ಥರ್ಡ್ ಕ್ಯಾಂಡಲ್, ಆಯ್ತಾ. ಸೊ ಇವೆರಡು ಮಧ್ಯ ಈ ಸೆಲ್ ಅಲ್ಲಿ ಈ ಲೋ ಇದೆಯಲ್ಲ, ಈ ಲೋ ಮತ್ತೆ ಸೊ ಈ ಥರ್ಡ್ ಕ್ಯಾಂಡಲ್ ಹೈ, ಈ ಏನ್ ಡಿಫರೆನ್ಸ್ ಇದೆ ಅದು ನಿಮ್ಗೆ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಏನ್ ಡಿಫರೆನ್ಸ್ ಇದೆ ಇದು ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಈ ಡಿಫರೆನ್ಸ್ ಏನಿರುತ್ತೆ ಅದು ಇಂಬ್ಯಾಲೆನ್ಸ್ ಆಗುತ್ತೆ. ಅದೇ ನಿಮ್ಗೆ ಈ ಕ್ಯಾಂಡಲ್ ನಿಮ್ಗೆ ಇಲ್ಲಿವರೆಗೂ ಬಂದಿತ್ತು ಅನ್ಕೊಳ್ಳಿ. ಸೊ ಅವಾಗ ಯಾವ್ದಾಗುತ್ತೆ, ಫಸ್ಟ್ ಕ್ಯಾಂಡಲ್. ಸೊ ಫಸ್ಟ್ ಕ್ಯಾಂಡಲ್ ಇದೇ ಆಗುತ್ತೆ. ಸೊ ಸೆಕೆಂಡ್ ಕ್ಯಾಂಡಲ್ ಇದಾಗುತ್ತೆ. ಯಾಕೆಂದ್ರೆ ಈ ಕ್ಯಾಂಡಲ್ ಬಾಡಿಗೆ ಇದು ಕರೆಕ್ಟ್ ಆಗಿ ಕವರ್ ಆಗಿದೆ, ಆಯ್ತಾ. ಸೊ ಈ ಕ್ಯಾಂಡಲ್ಗೆ ಇದು ಕವರ್ ಆಗಿದೆ. ಅವಾಗ ಇದು ಫಸ್ಟ್ ಕ್ಯಾಂಡಲ್ ಆಯ್ತು, ಇದು ಸೆಕೆಂಡ್ ಕ್ಯಾಂಡಲ್ ಆಯ್ತು, ಇದು ಥರ್ಡ್ ಕ್ಯಾಂಡಲ್ ಆಯ್ತು. ಅವಾಗ ನಿಮ್ಗೆ ಇಂಬ್ಯಾಲೆನ್ಸ್ ಎಲ್ಲಿ ಬರುತ್ತೆ ಹೇಳಿ. ಸೊ ಇಂಬ್ಯಾಲೆನ್ಸ್ ನಿಮ್ಗೆ ಇಲ್ಲಿ ಬರುತ್ತೆ, ಆಯ್ತಾ. ಸೊ ಇಲ್ಲಿ ಬರುತ್ತೆ ನಿಮ್ಗೆ ಇಂಬ್ಯಾಲೆನ್ಸ್. ಸೊ ಇದು ನಿಮ್ಗೆ ಇಂಬ್ಯಾಲೆನ್ಸ್ ಆಗುತ್ತೆ ಸೆಲ್ ಸೈಡ್ ಅಲ್ಲಿ ಇದು, ಆಯ್ತಾ. ಸೊ ಅದೇ ನಿಮ್ಗೆ ಸೆಲ್ ಸೈಡ್ ಅಲ್ಲಿ ಕ್ಯಾಂಡಲ್ ನಿಮ್ಗೆ ಸೊ ಇಲ್ಲಿ ಹಿಂಗ್ ಫಾರ್ಮೇಶನ್ ಆಗಿರುತ್ತೆ ಅನ್ಕೊಳ್ಳಿ, ಈ ತರ. ಸೊ ಇದು ಇಲ್ಲಿವರೆಗೂ ವಿಕ್ ಇರುತ್ತೆ, ಇದು ಕೂಡ ಇಲ್ಲಿ ವಿಕ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವ್ದು ಇಂಬ್ಯಾಲೆನ್ಸ್ ಇರಲ್ಲ ಅವಾಗ. ಸೊ ಇಂಬ್ಯಾಲೆನ್ಸ್ ಯಾವ್ದಾದ್ರು ಇದೆಯಾ, ಯಾವ್ದಾದ್ರು ನೋಡಿ, ಫಸ್ಟ್ ಕ್ಯಾಂಡಲ್ ಲೋ ಯಾವುದು ಇದು, ಅದೇ ನಿಮ್ಗೆ ಥರ್ಡ್ ಕ್ಯಾಂಡಲ್ ಹೈ ಯಾವುದು ಇದು. ಸೊ ಇಲ್ಲಿ ನೋಡಿ, ಯಾವುದೇ ಇಂಬ್ಯಾಲೆನ್ಸ್ ಇರಲ್ಲ. ಸೊ ನಿಮ್ಗೆ ಎಲ್ಲಾ ಕ್ಯಾಂಡಲ್ ಅದೇ ರೀತಿ ಫಾರ್ಮೇಶನ್ ಆದ್ರೆ ನಿಮ್ಗೆ ಯಾವ್ದು ಇಂಬ್ಯಾಲೆನ್ಸ್ ಇರಲ್ಲ, ಆಯ್ತಾ. ಸೊ ಇಂಬ್ಯಾಲೆನ್ಸ್ ಅಂದ್ರೆ ಮೇನ್ ಆಗಿ ಏನು ಅಂತ ನಿಮಗೆ ಗೊತ್ತಾಯ್ತು. ಸೊ ಇಲ್ಲಿ ಇಂಬ್ಯಾಲೆನ್ಸ್ ನಿಮ್ಗೆ ಇದನ್ನು ಅಷ್ಟೇ, ಇಂಬ್ಯಾಲೆನ್ಸ್ ಯಾವ್ದಾವ್ದನ್ನ ನೋಡಬೇಕು ಅಂತ ಹೇಳಿದೀನಿ. ಇವಾಗ ನಿಮ್ ಮಾರ್ಕೆಟ್ ಸೊ ಈ ತರ ಹೋಗ್ತಾ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ವ್ಯಾಲಿಡ್ ಇಂಬ್ಯಾಲೆನ್ಸ್ ಯಾವ್ದಾಗುತ್ತೆ ಅಂದ್ರೆ ಮೇನ್ ಆಗಿ, ಸೊ ನಿಮ್ಗೆ ಫಸ್ಟ್ ಒನ್ ಏನಿದೆ, ಈ ಫಸ್ಟ್ ಒನ್, ಆಯ್ತಾ. ಸೊ ಫಸ್ಟ್ ಒನ್ ಇದು. ಸೊ ಇಲ್ಲಿ ನಿಮ್ಗೆ ಇದು ಫಸ್ಟ್ ಒನ್ ಮತ್ತೆ ಲಾಸ್ಟ್ ಒನ್ ಏನಿದೆ ಇದು ನಿಮ್ಗೆ ವ್ಯಾಲಿಡ್ ಇರುತ್ತೆ. ಸೊ ಫಸ್ಟ್ ಒನ್ ಮತ್ತೆ ಲಾಸ್ಟ್ ಒನ್ ನಿಮ್ಗೆ ವ್ಯಾಲಿಡ್ ಇರುತ್ತೆ, ಆಯ್ತಾ. ಸೊ ಇದೆಲ್ಲ ನಿಮ್ಗೆ
ಸೊ ಒಂದು ನಿಮಿಷ. ಸೊ ಫಸ್ಟ್ ಕ್ಯಾಂಡಲ್ ಮತ್ತೆ ಸೊ ಫಸ್ಟ್ ಎಫ್ ವಿ ಜಿ ಫಸ್ಟ್ ಇಂಬ್ಯಾಲೆನ್ಸ್ ಏನಿರುತ್ತೆ ಮತ್ತೆ ಲಾಸ್ಟ್ ಇಂಬ್ಯಾಲೆನ್ಸ್ ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಮಧ್ಯದಲ್ಲಿ ಏನಿದೆ, ಸೊ ಈ ಮಧ್ಯದಲ್ಲಿ ಏನಿರುತ್ತೆ, ಸೊ ಈ ಇಂಬ್ಯಾಲೆನ್ಸ್ಗಿಂತ ಸೊ ಇದು ಫಸ್ಟ್ ಒನ್ ಮತ್ತೆ ಲಾಸ್ಟ್ ಒನ್, ಸೊ ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಯಾವಾಗಲೂ ಮಾರ್ಕೆಟು ಸೊ ಹಿಂಗೆ ಹೋದಾಗ ಸೊ ಇಲ್ಲಿ ನೋಡಿ ಇಲ್ಲಿಗೆ ಟ್ಯಾಪ್ ಆಗಿ ಹಿಂಗೆ ಹೋಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂದರೆ ಸೊ ಇಲ್ಲಿಗೆ ಬಂದು ಟ್ಯಾಪ್ ಆಗಿ ಮತ್ತೆ ಬೇರೆ ಡೈರೆಕ್ಷನ್ ಹಿಂಗೆ ಹೋಗೋದಿರುತ್ತೆ. ಆಯಿತಾ? ಸೊ ನಿಮಗೆ ಫಸ್ಟ್ ಒನ್ ಮತ್ತು ಲಾಸ್ಟ್ ಒನ್ನು ತುಂಬ ಇಂಪಾರ್ಟೆಂಟು. ಸೊ ಇದನ್ನೇ ನಾವು ಮಾರ್ಕೆಟಲ್ಲಿ ನೋಡೋದಾದರೆ ಸೊ ಇಲ್ಲಿ ನೋಡೋಣ, ಇಲ್ಲೇ ನೋಡೋಣ. ಸೊ ಯಾವ್ದು ಇಂಬ್ಯಾಲೆನ್ಸು ಇಲ್ಲಿ ನಾನು ಫಸ್ಟು ಬೈ ಸೈಡ್ ತೋರಿಸ್ತಾ ಬರ್ತೀನಿ, ನಿಮಗೆ ಬೈ ಸೈಡ್ ತೋರಿಸ್ತಾ ಹೋಗ್ತೀನಿ. ಆಯಿತಾ? ಸೊ ಇಲ್ಲಿ ನೋಡಿ ನಿಮಗೆ ಫಸ್ಟ್ ಕ್ಯಾಂಡಲ್, ಸೊ ಈ ಫಸ್ಟ್ ಕ್ಯಾಂಡಲ್ ಮತ್ತು ಸೊ ಥರ್ಡ್ ಕ್ಯಾಂಡಲ್, ಈ ಫಸ್ಟ್ ಕ್ಯಾಂಡಲ್ ಹೈ ಮತ್ತು ಈ ಥರ್ಡ್ ಕ್ಯಾಂಡಲ್. ಆಯಿತಾ? ಸೊ ಈ ಥರ್ಡ್ ಕ್ಯಾಂಡಲ್ ನೋಡಿ, ಸೊ ಈ ಗ್ಯಾಪ್ ಏನಿದೆ ಇದು ನಿಮಗೆ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಈ ಗ್ಯಾಪ್ ಏನಿದೆ ನಿಮ್ಗೆ ಇಂಬ್ಯಾಲೆನ್ಸ್ ಆಗುತ್ತೆ, ಇಲ್ಲಿ ನೋಡಿ ಇದು ನಿಮಗೆ ಇಂಬ್ಯಾಲೆನ್ಸ್ ಆಗುತ್ತೆ. ಆಯಿತಾ? ಸೊ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ನೀವು ಸೊ ಈ ಕ್ಯಾಂಡಲ್ ಹೈ ಇದೆ ನೋಡಿ, ಈ ಕ್ಯಾಂಡಲ್ ಹೈ. ಆಯಿತಾ? ಸೊ ಈ ಕ್ಯಾಂಡಲ್ ಹೈ ಮತ್ತು ಫಸ್ಟ್ ಕ್ಯಾಂಡಲ್, ಈ ಕ್ಯಾಂಡಲ್ ಹೈ ಮತ್ತು ಸೊ ಇಲ್ಲಿ ನೋಡಿ ಈ ಕ್ಯಾಂಡಲ್ ಲೋ, ಇಲ್ಲಿ ನೋಡಿ. ಸೊ ಇಲ್ಲಿ ಯಾವುದು ನಿಮಗೆ ಇಂಬ್ಯಾಲೆನ್ಸ್ ಇಲ್ಲ. ಆಯಿತಾ? ಸೊ ಇಲ್ಲಿ ಯಾವುದು ನಿಮ್ಗೆ ಇಂಬ್ಯಾಲೆನ್ಸ್ ಇಲ್ಲ, ಇಲ್ಲಿ ನೋಡಿ. ಸೊ ಈ ಕ್ಯಾಂಡಲ್ ಹೈ, ಈ ಕ್ಯಾಂಡಲ್ ಇದನ್ನು ಟಚ್ ಆಗಿರುತ್ತೆ, ಅವಾಗ ನಿಮ್ಗೆ ಏನಾಗುತ್ತೆ, ಯಾವುದು ಇಂಬ್ಯಾಲೆನ್ಸ್ ಇರಲ್ಲ. ಸೊ ಇಲ್ಲೂ ಅಷ್ಟೇ ನಿಮಗೆ ಈ ಕ್ಯಾಂಡಲ್ ಹೈ ಏನಿದೆ, ಸೊ ಈ ಕ್ಯಾಂಡಲ್ ಲೋ ಇದು ಟಚ್ ಆಗಿದ್ರೆ ನಿಮ್ಗೆ ಯಾವುದು ಇಂಬ್ಯಾಲೆನ್ಸ್ ಇರಲ್ಲ. ಇಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಇದೆ, ಸೊ ಇದೆಯಾ ಇಲ್ವಾ ಅಂತ ಸೊ ನೀವು ನೋಡ್ಕೊಂಡಾಗ ಗೊತ್ತಾಗ್ತಾ ಹೋಗುತ್ತೆ. ಆಯಿತಾ? ಸೊ ಇಲ್ಲಿ ನೋಡಿ, ಸೊ ನಿಮ್ಗೆ ಇದು ಡೇ ಕ್ಯಾಂಡಲ್ಲಿ ಇದು ನಿಮಗೆ ಇಂಬ್ಯಾಲೆನ್ಸ್ ನೋಡಿ. ಸೊ ಇಂಬ್ಯಾಲೆನ್ಸ್ ಇದೆ ಇಲ್ಲೂ. ಆಯಿತಾ? ನಿಮ್ಗೆ ನೋಡಿ ನಾನು ಫಸ್ಟ್ ಒನ್ ಮತ್ತು ಸೊ ಲಾಸ್ಟ್ ಒನ್ನು ವ್ಯಾಲಿಡ್ ಅಂತ ಹೇಳಿದ್ದೆ. ಸೊ ಇಲ್ಲಿ ನೋಡಿ ಫಸ್ಟ್ ಒನ್ ನೋಡಿ, ಸೊ ಫಸ್ಟ್ ಒನ್ನಿಗೆ ನೋಡಿ ಮಾರ್ಕೆಟ್ ರಿಯಾಕ್ಷನ್ ಆಗಿದೆ. ಸೊ ಇಲ್ಲಿ ನೋಡಿ ಮತ್ತೆ ಈ ಲಾಸ್ಟ್ ಒನ್ಗೂ ಮಾರ್ಕೆಟು ರಿಯಾಕ್ಷನ್ ಆಗಿದೆ. ಆಯಿತಾ? ಫಸ್ಟ್ ಒನ್ ಮತ್ತು ಸೊ ಲಾಸ್ಟ್ ಒನ್ ಈ ಸೆಂಟ್ರಲ್ಲಿ ಏನಿತ್ತು, ಈ ಸೆಂಟ್ರಲ್ ನೋಡಿ ಈ ಇಂಬ್ಯಾಲೆನ್ಸ್ ಎಲ್ಲ ಸೊ ನಿಮಗೆಲ್ಲ ಇದೆಲ್ಲ ನಿಮ್ಗೆ ಬ್ರೇಕ್ ಆಗ್ತಾ ಹೋಗಿದೆ ನೋಡಿ ಇಲ್ಲಿ. ಸೊ ಈ ಇಂಬ್ಯಾಲೆನ್ಸು ಕೂಡ, ಸೊ ಈ ಇಂಬ್ಯಾಲೆನ್ಸ್ ಏನಿತ್ತು ಇದೆಲ್ಲ ನಿಮಗೆ ಸೊ ಇಲ್ಲಿ ನೋಡಿ ಮಾರ್ಕೆಟು ಸೊ ಇದೆಲ್ಲ ನಿಮಗೆ ಲೋ ರೆಸಿಸ್ಟೆನ್ಸ್ ಆಗಿರುತ್ತೆ. ಅದಕ್ಕೇ ಸೊ ನಿಮ್ಗೆ ಇದೆಲ್ಲ ಫಸ್ಟ್ ಒನ್ ಮತ್ತು ಲಾಸ್ಟ್ ಒನ್ ನಿಮಗೆ ಹೈ ರೆಸಿಸ್ಟೆನ್ಸ್ ಆಗಿರುತ್ತೆ. ಆಯಿತಾ? ಸೊ ಇದನ್ನೇ ನೀವು 1 ಅವರಲ್ಲಾದ್ರೂ ನೋಡ್ಬೋದು. ಸೊ ಯಾವಾಗಲಾದರೂ ಯಾವ ಟೈಮ್ ಫ್ರೇಮಿಗಾದರೂ ನೀವು ನೋಡ್ಕೋಬೋದು. ಸೊ 1 ಅವರಲ್ಲಿ ಇವಾಗಿಂದ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ ಇಂಬ್ಯಾಲೆನ್ಸ್ ಇದೆ ಇಲ್ಲೂ ಕೂಡ. ಸೊ ಇಲ್ಲಿ ನೋಡಿ ಇಂಬ್ಯಾಲೆನ್ಸ್ ಇದೆಯಾ? ಆಯಿತಾ? ಸೊ ನೆಕ್ಸ್ಟ್ ಕ್ಯಾಂಡಲ್ ನೋಡೋಣ. ಸೊ ಈ ಹೈ ನೋಡಿ, ಇಲ್ಲಿ ಈ ಹೈನ ಇದು ಮಾಡಿದೆ. ಆಯಿತಾ? ಸೊ ಇಲ್ಲಿ ನೋಡಿ ಇಲ್ಲೂ ಇಂಬ್ಯಾಲೆನ್ಸ್ ಇದೆ. ಸೊ ಇಲ್ಲೂ ಇಂಬ್ಯಾಲೆನ್ಸ್ ಇದೆ, ಇಲ್ಲಿ ನೋಡಿ ಇಂಬ್ಯಾಲೆನ್ಸ್ ಇದೆ. ಆಯಿತಾ? ಸೊ ಇಲ್ಲೂ ಇಂಬ್ಯಾಲೆನ್ಸ್ ಚಿಕ್ಕದಾಗಿದೆ. ಸೊ ಲೈವಲ್ಲಿ ಈಗ ಮಾರ್ಕೆಟ್ ರನ್ನಿಂಗಲ್ಲಿದು. ಆಯಿತಾ? ಸೊ ಇಲ್ಲೂ ನೋಡಿ ಇಲ್ಲ ಯಾವುದು ಇಂಬ್ಯಾಲೆನ್ಸ್ ಇಲ್ಲ, ಆದರೆ ಈ ಕ್ಯಾಂಡಲ್ ನೋಡಿ ಇಂಬ್ಯಾಲೆನ್ಸ್ ಇದೆ. ಆಯಿತಾ? ಸೊ ಇದೆಲ್ಲ ನಿಮ್ಗೆ ಟ್ಯಾಪ್ ಆಗಿದೆ, ಇಲ್ಲಿ ನೋಡಿ. ಸೊ ಈ ಕ್ಯಾಂಡಲ್ ಫಸ್ಟ್ ಇಂಬ್ಯಾಲೆನ್ಸಿಗೆ ಮಾರ್ಕೆಟು ಸೊ ಟ್ಯಾಪ್ ಮಾಡಿ ನಿಮಗೆ ರಿವರ್ಸ್ ಆಗಿದೆ, ಇಲ್ಲೇ ನೋಡಿ ಇಲ್ಲಿ. ಸೊ ಟ್ಯಾಪ್ ಮಾಡಿ ಸೊ ರಿವರ್ಸ್ ಆಗಿದೆ. ಸೊ ಫಸ್ಟ್ ಒನ್ನು ಮತ್ತು ಲಾಸ್ಟ್ ಒನ್ ಈ ಇಂಬ್ಯಾಲೆನ್ಸ್ ಏನಿದೆ ಸೊ ನಿಮಗೆ ಹೈಲಿ ರೆಸಿಸ್ಟೆನ್ಸ್ ಆಗಿರುತ್ತೆ. ಆಯಿತಾ? ಸೊ ಫಸ್ಟ್ ಒನ್ ಮತ್ತು ಲಾಸ್ಟ್ ಒನ್ನು. ಸೊ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ನೋಡಿ ಸೆಂಟ್ರಲ್ಲೆಲ್ಲ ಇಲ್ಲಿ ನೋಡಿ. ಸೊ ಇದಕ್ಕೆಲ್ಲ ಮಾರ್ಕೆಟು ಸೊ ರೆಸ್ಪೆಕ್ಟ್ ಮಾಡಿಲ್ಲ. ಆಯಿತಾ? ಸೊ ನಿಮ್ಗೆ ಫಸ್ಟ್ ಒನ್ ಮತ್ತು ಸೊ ಏನಿದೆ ಲಾಸ್ಟ್ ಒನ್ನು, ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಇದೇ ಡೌನ್ ಸೈಡಲ್ಲಿ ನೋಡೋದಾದರೆ ಸೊ ಇದನ್ನೇ ನೀವು ಸೊ ಡೌನ್ ಸೈಡಲ್ಲಿ ನೋಡೋದಾದರೆ ಇಲ್ಲಿ ಸೆಲ್ ಸೈಡು. ಸೊ ಇದನ್ನೇ ನೀವು ಸೆಲ್ ಸೈಡ್ ನೋಡೋದಾದರೆ ಸೊ ಇಲ್ಲಿ ನೋಡಿ, ಇಲ್ಲಿ ಇಂಬ್ಯಾಲೆನ್ಸ್ ಇದೆ. ಆಯಿತಾ? ಸೊ ಇಲ್ಲಿ ನೋಡಿ ಇಲ್ಲಿ ಇಂಬ್ಯಾಲೆನ್ಸ್ ಇದೆ. ಸೊ ಇಲ್ಲೂ ಕೂಡ ನೋಡಿ ಇಂಬ್ಯಾಲೆನ್ಸ್ ಇದೆ. ಆಯಿತಾ? ಸೊ ಇಲ್ಲಿ ನೋಡಿ ಇಲ್ಲಿ. ಸೊ ಇಲ್ಲಿ ಯಾವುದು ಇಂಬ್ಯಾಲೆನ್ಸ್ ಇಲ್ಲ, ಇಲ್ಲಿ ನೋಡಿ. ಸೊ ಈ ಕ್ಯಾಂಡಲ್ ಇದನ್ನು ಕವರ್ ಮಾಡಿದೆ. ಆಯಿತಾ? ಸೊ ಇಲ್ಲಿ ನಿಮಗೆ ಇಂಪಾರ್ಟೆನ್ಸ್ ಇಲ್ಲೂ ಅಷ್ಟೇ ನೋಡಿ, ಈ ಹೈ ಹತ್ರನೂ ಇಲ್ಲಿ ಹೋಗ್ತಾ ಇದೆ ಮೇಲೆ. ಸೊ ಇಲ್ಲೂ ಕೂಡ ಇಂಬ್ಯಾಲೆನ್ಸ್ ಇದೆ. ಆಯಿತಾ? ಸೊ ನೆಕ್ಸ್ಟ್ ಇದನ್ನು ನೋಡಿ ಇಲ್ಲಿ ಟ್ಯಾಪ್ ಮಾಡಿ ರಿಯಾಕ್ಷನ್ ಆಗಿದೆ.
ಸೊ ಈ ತರ ಇಂಬ್ಯಾಲೆನ್ಸ್ ಅಂದ್ರೆ ಯಾವ್ದ್ಯಾವ್ದು ಅಂತ ನಿಮ್ಗೆ ಗೊತ್ತಾಯ್ತು. ಸೊ ಇಲ್ಲಿ ನಿಮ್ಗೆ ಆರ್ಡರ್ ಬ್ಲ್ಯಾಕ್ ಯಾವ್ದ್ಯಾವ್ದು ಅಂತೇಳಿ ಗೊತ್ತಾಗ್ಬೇಕು. ಸೊ ಇಂಬ್ಯಾಲೆನ್ಸ್ ಇದಾಯ್ತು. ಸೊ ನಿಮ್ಗೆ ಆರ್ಡರ್ ಬ್ಲ್ಯಾಕ್ ಯಾವ್ದ್ಯಾವ್ದು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಮಾರ್ಕೆಟ್ ನಿಮ್ಗೆ ಸೊ ಹೈಯರ್ ಹೈ ಆಯ್ತಾ. ಸೊ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಸೊ ಈ ತರ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅನ್ಕೋಣ. ಸೊ ನಿಮ್ಗೆ ಅದನ್ನೇ ಮಾರ್ಕೆಟ್ ಡೌನ್ ಸೈಡ್ ಹೋಗ್ತಾ ಇರ್ಬೇಕಾದ್ರೆ ಸೊ ಇಲ್ಲಿ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ ಮಾಡ್ಕೊಂಡು ಸೊ ಕೆಳಗೆ ಬರ್ತಾ ಇರುತ್ತೆ ಅನ್ಕೋಣ. ಸೊ ಇವಾಗ ನಿಮಗೆ ಮಾರ್ಕೆಟಲ್ಲಿ ಸೊ ನಿಮಗೆ ಹೈಯರ್ ಹೈ ಮಾಡ್ತಾ ಇರಬೇಕಾದ್ರೆ ಸೊ ಮಾರ್ಕೆಟ್ ಏನು ಮಾಡುತ್ತೆ, ನಿಮಗೆ ಫಸ್ಟು ಸೊ ಆರ್ಡರ್ ಪಾಯಿಂಟ್ ಆಫ್ ಇಂಟ್ರೆಸ್ಟು ನಿಮಗೆ ಆರ್ಡರ್ ಬ್ಲ್ಯಾಕ್ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಹತ್ರ ಮಾರ್ಕೆಟ್ ಬರುತ್ತೆ. ಸೊ ಮತ್ತೆ ಲಿಕ್ವಿಡಿಟಿ ಕಡೆಗೆ ಹೋಗುತ್ತೆ, ಹೌದಲ್ವಾ. ಸೊ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಕಡೆಗೆ ಬರುತ್ತೆ, ಮತ್ತೆ ಮೇಲೆ ಹೋಗುತ್ತೆ. ಸೊ ಮತ್ತೆ ಏನು ಮಾಡುತ್ತೆ ಮಾರ್ಕೆಟು, ಸೊ ಮತ್ತೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಯಾವುದು, ಆರ್ಡರ್ ಬ್ಲ್ಯಾಕು. ಸೊ ಮಾರ್ಕೆಟ್ ಏನಾಗುತ್ತೆ, ಮೇಲೋಗುತ್ತೆ, ಮತ್ತೆ ಆರ್ಡರ್ ಬ್ಲ್ಯಾಕ್ ಟ್ಯಾಪ್ ಮಾಡುತ್ತೆ, ಮತ್ತೆ ಮೇಲೋಗುತ್ತೆ. ಸೊ ಮೇಲಿಂದ ಮತ್ತೆ ಕೆಳಗೆ ಬಂದಾಗ ಆರ್ಡರ್ ಬ್ಲ್ಯಾಕ್ ಟ್ಯಾಪ್ ಮಾಡುತ್ತೆ, ಮತ್ತೆ ಮೇಲೋಗುತ್ತೆ. ಅದೇ ನೀವು ಸೇಲ್ ಸೈಡ್ ನೋಡೋದಾದಾಗ ಸೇಲ್ ಸೈಡಲ್ಲೂ ಅಷ್ಟೇ. ಸೊ ಇಲ್ಲಿ ಕೆಳಗೆ ಹೋಗ್ತಾ ಇರುತ್ತೆ, ಸೊ ಮತ್ತೆ ಮೇಲ್ ಬಂದಾಗ ಆರ್ಡರ್ ಬ್ಲ್ಯಾಕ್ನ ಟ್ಯಾಪ್ ಮಾಡುತ್ತೆ, ಮತ್ತೆ ಕೆಳಗೆ ಬೀಳುತ್ತೆ. ಸೊ ಇಲ್ಲಿ ನಿಮಗೆ ಸೊ ಯಾವ ಸ್ವಿಂಗ್ ಲೋ ಹತ್ರ ಇದೆ ಅದು ಮಾತ್ರ ಆರ್ಡರ್ ಬ್ಲ್ಯಾಕಾ, ಸೊ ಅದಲ್ಲ. ಆರ್ಡರ್ ಬ್ಲ್ಯಾಕ್ ನಿಮಗೆ ವ್ಯಾಲಿಡ್ ಆರ್ಡರ್ ಬ್ಲ್ಯಾಕು ಯಾವ್ದು ಅಂತ ತೋರಿಸ್ತೀನಿ. ಸೊ ಇಲ್ಲಿ ನಿಮಗೆ ಮಾರ್ಕೆಟು ಸೊ ಈ ಥರ ಹೈ ಮಾಡ್ಕೊಂಡು ಹೋಗಿದೆ ಅನ್ಕೊಳ್ಳೋಣ. ಸೊ ಹಿಂಗೆ ಹೋಗ್ತಾ ಇದೆ, ಹಿಂಗೆ ಹೋಯ್ತು, ಸೊ ಹಿಂಗೆ ಬಂತು, ಹಿಂಗೆ ಹೋಯ್ತು ಅನ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ಸೊ ಕ್ಯಾಂಡಲ್ಲು ಈ ಥರ ಫಾರ್ಮೇಷನ್ ಆಗಿದೆ. ಸೊ ಈ ಥರ ಫಾರ್ಮೇಷನ್ ಆಗಿದೆ ಆಯಿತಾ. ಸೊ ಈ ಥರ ಫಾರ್ಮೇಷನ್ ಆಗಿದೆ. ಸೊ ಇಲ್ಲಿ ನಿಮಗೆ ಸೊ ಕ್ಯಾಂಡಲ್ ಲೋ ಹತ್ರ ಆರ್ಡರ್ ಬ್ಲ್ಯಾಕ್ ಅಂತ ಹೇಳಿದೆ. ಸೊ ಕ್ಯಾಂಡಲ್ ಲೋ ಹತ್ರ ಯಾವಾಗ ವ್ಯಾಲಿಡು, ಸೊ ಯಾವಾಗ ವ್ಯಾಲಿಡ್ ಅಂದರೆ ಸೊ ಈ ಫಸ್ಟ್ ಕ್ಯಾಂಡಲ್ ಮತ್ತು ಥರ್ಡ್ ಕ್ಯಾಂಡಲ್ ಮಧ್ಯ ನೋಡಿ ಇಲ್ಲಿ ಇಂಬ್ಯಾಲೆನ್ಸ್ ಇದೆ. ಸೊ ಫಸ್ಟ್ ಕ್ಯಾಂಡಲ್ ಮತ್ತು ಥರ್ಡ್ ಕ್ಯಾಂಡಲ್ ಮಧ್ಯ ನಿಮ್ಗೆ ಇಂಬ್ಯಾಲೆನ್ಸ್ ಇದೆ. ಸೊ ಈ ಇಂಬ್ಯಾಲೆನ್ಸ್ ಕೆಳಗಿದೆಯಲ್ಲ, ಸೊ ಈ ಕೆಳಗಿದೆಯಲ್ಲ ಇದು ನಿಮಗೆ ಆರ್ಡರ್ ಬ್ಲ್ಯಾಕ್ ಆಗುತ್ತೆ. ಸೊ ಇದು ನಿಮಗೆ ಆರ್ಡರ್ ಬ್ಲ್ಯಾಕು ಆಯಿತಾ. ಸೊ ಇದು ನಿಮಗೆ ಆರ್ಡರ್ ಬ್ಲ್ಯಾಕ್ ಆಗುತ್ತೆ ಆಯಿತಾ. ಸೊ ಇದು ನಿಮಗೆ ಆರ್ಡರ್ ಬ್ಲ್ಯಾಕು. ಈ ಫಸ್ಟ್ ಕ್ಯಾಂಡಲ್ ಮಧ್ಯ ಸೆಕೆಂಡ್ ಕ್ಯಾಂಡಲ್ ಮಧ್ಯ ಇಂಬ್ಯಾಲೆನ್ಸ್ ಇದೆಯಲ್ಲ, ಸೊ ಈ ಇಂಬ್ಯಾಲೆನ್ಸ್ ಕೆಳಗಡೆ ಇರೋದು ನಿಮಗೆ ಆರ್ಡರ್ ಬ್ಲ್ಯಾಕ್ ಆಗುತ್ತೆ ಆಯಿತಾ. ಸೊ ಅದೇ ನಿಮಗೆ ಇಲ್ಲಿ ಇಂಬ್ಯಾಲೆನ್ಸ್ ಇರಲ್ಲ. ಸೊ ಇಂಬ್ಯಾಲೆನ್ಸ್ ಇರಲ್ಲ ನಿಮ್ಗೆ ಏನಾಗುತ್ತೆ, ಸೊ ಈ ಕ್ಯಾಂಡಲ್ ಇಲ್ಲಿವರೆಗೂ ಬಂದಿರುತ್ತೆ, ಅಥವಾ ಸೊ ಈ ವಿಕ್ಕು ಇಲ್ಲಿವರೆಗೂ ಫಾರ್ಮೇಟ್ ಆಗಿರುತ್ತೆ. ಸೊ ಫಾರ್ಮೇಷನ್ ಹಂಗೆ ಆಗಿರುತ್ತೆ ಅನ್ಕೊಳ್ಳೋಣ ಆಯಿತಾ. ಸೊ ಈ ವಿಕ್ಕು ಇಲ್ಲಿವರೆಗೂ ಈ ಕ್ಯಾಂಡಲ್ಲೇ ಇಲ್ಲಿವರೆಗೂ ಬಂದಿತ್ತು ಅನ್ಕೊಳ್ಳೋಣ. ಸೊ ಈ ಬಾಡಿನೇ ಕ್ಯಾಂಡಲ್ ಬಾಡಿನೇ ಇಲ್ಲಿವರೆಗೂ ಬಂದಿತ್ತು. ಅವಾಗ ಏನಾಗುತ್ತೆ, ಈ ಆರ್ಡರ್ ಬ್ಲ್ಯಾಕು ವ್ಯಾಲಿಡಾ, ಸೊ ವ್ಯಾಲಿಡ್ ಇರಲ್ಲ. ಯಾಕೆ ಅಂದರೆ ಸೊ ಯಾವಾಗ ಆರ್ಡರ್ ಬ್ಲ್ಯಾಕ್ ಫಾರ್ಮೇಷನ್ ಆಗುತ್ತೆ ಅಂದರೆ ಸೊ ನಿಮ್ಗೆ ಈ ಇಂಬ್ಯಾಲೆನ್ಸ್ ಇರುತ್ತಲ್ಲ, ಸೊ ಇಂಬ್ಯಾಲೆನ್ಸ್ ಕೆಳಗಡೆ ಈ ಸ್ವಿಂಗ್ ಹತ್ರ ಎಲ್ಲಿ ಇಂಬ್ಯಾಲೆನ್ಸ್ ಫಸ್ಟು ನಿಮಗೆ ಕ್ರಿಯೇಟ್ ಆಗಿರುತ್ತೆ, ಹಿಂಗೆ ಮಾರ್ಕೆಟ್ ಇಲ್ಲೂ ಕೂಡ ಹಿಂಗೆ ಮೇಲೆ ಹೋಗಿರುತ್ತೆ, ಸೊ ಇಲ್ಲೂ ಹಿಂಗೆ ಹೋಗಿರುತ್ತೆ ಆಯಿತಾ. ಸೊ ಇಲ್ಲಿ ಹಿಂಗೆ ಹೋಗಿರುತ್ತೆ. ಸೊ ಇಲ್ಲಿ ನಿಮಗೆ ಆರ್ಡರ್ ಬ್ಲ್ಯಾಕ್ ಯಾವುದು, ಸೊ ಇದೆಲ್ಲ ಇಂಬ್ಯಾಲೆನ್ಸ್ ಇದೆ, ಇಲ್ಲೆಲ್ಲ ನಿಮ್ಗೆ ಇಂಬ್ಯಾಲೆನ್ಸ್ ಇದೆ, ಇಲ್ಲೂ ಇಂಬ್ಯಾಲೆನ್ಸ್ ಇದೆ, ಇಲ್ಲಿ ನೋಡಿ. ಸೊ ಇಲ್ಲಿಂದ ಇಲ್ಲಿಗೆ ಇಲ್ಲೂ ಕೂಡ ನಿಮ್ಗೆ ಇಂಬ್ಯಾಲೆನ್ಸ್ ಇದೆ ಅಲ್ವಾ. ಸೊ ಇದು ಕೂಡ ನಿಮ್ಗೆ ಇಂಬ್ಯಾಲೆನ್ಸೇ, ಈ ಇಂಬ್ಯಾಲೆನ್ಸ್ ಇದೆ ಇಲ್ಲೂ, ಇದು ಕೂಡ ಇಂಬ್ಯಾಲೆನ್ಸೇ. ಸೊ ಈ ಐಯಿಂದ ಈ ಐಗೂ ನೋಡಿ ಇಂಬ್ಯಾಲೆನ್ಸ್ ಇದೆ. ಸೊ ಇದು ಯಾವುದು ನಿಮಗೆ ಯಾವುದು ಆರ್ಡರ್ ಬ್ಲ್ಯಾಕ್ ಕನ್ಸಿಡರ್ ಮಾಡ್ತೀರಾ, ಇದನ್ನ ಮಾಡ್ತೀರಾ ಅಥವಾ ಈ ಕ್ಯಾಂಡಲ್ನ ಮಾಡ್ತೀರಾ. ಸೊ ಇಲ್ಲೂ ಇಂಬ್ಯಾಲೆನ್ಸ್ ಇದೆ, ಸೊ ಇಲ್ಲೂ ಕೂಡ ಈ ಕ್ಯಾಂಡಲ್ ಕೆಳಗಿರೋದೆಲ್ಲ ಆರ್ಡರ್ ಬ್ಲ್ಯಾಕಾ, ಸೊ ಅದಲ್ಲ. ಆರ್ಡರ್ ಬ್ಲ್ಯಾಕ್ ಅಂದರೆ ಸೊ ಹಿಂಗೆ ಮಾರ್ಕೆಟು ಹಿಂಗೆ ಹೈಯರ್ ಹೈ ಮಾಡ್ಕೊಂಡು ಹೋಗ್ತಾ ಇದೆ ಅನ್ಕೊಳ್ಳಿ. ಸೊ ಹಿಂಗೆ ಮೇಲೆ ಹೋಗ್ತಾ ಇದೆ ಆಯಿತಾ. ಸೊ ಮೇಲೆ ಹೋಗ್ತಿದ್ದಾಗ ಫಸ್ಟ್ ಕ್ಯಾಂಡಲ್ ಇಲ್ಲಿ ಫಸ್ಟು ಯಾವ್ದು ಫಾರ್ಮೇಷನ್ ಆಗುತ್ತೆ, ಫಾರ್ಮೇಷನ್ ಆದಾಗ ನಿಮಗೆ ಸೊ ಇಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಇಂಬ್ಯಾಲೆನ್ಸ್ ಕೆಳಗಡೆ ಇರೋ ಕ್ಯಾಂಡಲ್ಲೇ ಸೊ ಪ್ರೀವಿಯಸ್ ಕ್ಯಾಂಡಲ್ಲೇ ನಿಮಗೆ ಆರ್ಡರ್ ಬ್ಲ್ಯಾಕ್ ಆಗಿರುತ್ತೆ. ಸೊ ಈ ಇಂಬ್ಯಾಲೆನ್ಸ್ ಹಿಂದೆ ಯಾವ್ದು ಕ್ರಿಯೇಟ್ ಆಗಿರುತ್ತೆ ಅದು. ಸೊ ನಿಮ್ಮ ಮಾರ್ಕೆಟಲ್ಲೇ ಲೈವಲ್ಲಿ ತೋರಿಸ್ತೀನಿ ಆಯಿತಾ. ಸೆಲ್ ಸೈಡ್ ಇದ್ದಾಗ್ಲೂ ಸೇಮು, ಸೇಲ್ ಸೈಡಲ್ಲೂ ಅಷ್ಟೇ. ನಿಮ್ಮ ಮಾರ್ಕೆಟ್ ಕೆಳಗಡೆ ಹಿಂಗೆ ಹೋಗ್ತಾ ಇದ್ದಾಗ ಸೊ ಕೆಳಗಡೆ ಹೋಗ್ತಾ ಇದ್ದಾಗ ನಿಮಗೆ ಈಗ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಾ ಇರುತ್ತೆ ಆಯಿತಾ. ಸೊ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಯಾವ ಕ್ಯಾಂಡಲ್ ಇರುತ್ತೆ ಇದೆಲ್ಲ ನಿಮಗೆ ಆರ್ಡರ್ ಬ್ಲ್ಯಾಕ್ ಆಗುತ್ತೆ. ಸೊ ಇದೆಲ್ಲ ನಿಮಗೆ ಆರ್ಡರ್ ಬ್ಲ್ಯಾಕು ಆಯಿತಾ. ಸೊ ಇದು ನಿಮಗೆ ಇಂಬ್ಯಾಲೆನ್ಸು, ಇದೆಲ್ಲ ನಿಮ್ಗೆ ಇಂಬ್ಯಾಲೆನ್ಸ್ ಇರುತ್ತೆ. ಈ ಕ್ಯಾಂಡಲ್ ಈ ಮಧ್ಯ ಡಿಸ್ಟೆನ್ಸ್ ಇದೆಯಲ್ಲ, ಸೊ ಈ ಡಿಸ್ಟೆನ್ಸ್ ಏನಿದೆ ಈ ಕ್ಯಾಂಡಲ್ ಮಧ್ಯ, ಸೊ ಇದು ನಿಮ್ಗೆ ಇಂಬ್ಯಾಲೆನ್ಸ್ ಆಗುತ್ತೆ, ಇದು ಆರ್ಡರ್ ಬ್ಲ್ಯಾಕ್ ಆಗುತ್ತೆ ಆಯಿತಾ. ಸೊ ಇದರಲ್ಲಿ ಏನು ಕನ್ಫ್ಯೂಸ್ ಇಲ್ಲ, ಇದು ತುಂಬ ಸೊ ಈಸಿ ಟಾಪಿಕ್, ಈಸಿ ಆಯಿತಾ. ಸೊ ಈಸಿ ನಿಮಗೆ ಇದರಲ್ಲೂ ವ್ಯಾಲಿಡು, ಸೊ
ಸೊ ಮಿಟಿಗೇಷನ್ ಬ್ಲ್ಯಾಕು, ರಿಜೆಕ್ಷನ್ ಆರ್ಡರ್ ಬ್ಲ್ಯಾಕು, ತುಂಬ ಏನೇನೋ ಬರುತ್ತೆ. ಅದನ್ನು ನಾನು ನಿಮಗೆ ತುಂಬ ಡೀಪಾಗಿ ನಾಲೆಡ್ಜ್ ಬೇಕು ಅಂದರೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ನಮಗೆ ಬೇಸಿಕ್ ಏನೇನು ಬೇಕೋ ಅದನ್ನು ನಾನು ನಿಮಗೆ ಇಲ್ಲೇ ತೋರಿಸ್ತಾ ಹೋಗ್ತೀನಿ, ಆಯಿತಾ. ಸೊ ಇಲ್ಲೇ ನೋಡ್ತಾ ಹೋಗೋಣ. ಸೊ ಇಲ್ಲಿಂದ ನೋಡ್ತಾ ಹೋಗೋಣ. ಸೊ ಈ ಹೈಯಿಂದ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿಮಗೆ ಇಂಬ್ಯಾಲೆನ್ಸ್ ಇದೆ, ಆಯಿತಾ. ಸೊ ಈ ಇಂಬ್ಯಾಲೆನ್ಸ್ ಇದೆ, ಇಲ್ಲೂ ಕೂಡ ನೋಡಿ ಇಂಬ್ಯಾಲೆನ್ಸ್ ಇದೆ. ಸೊ ಇಲ್ಲೂ ನೋಡಿ ಇಂಬ್ಯಾಲೆನ್ಸ್ ಇದೆ, ಎಲ್ಲ ಆಯ್ತಾ, ಇಂಬ್ಯಾಲೆನ್ಸ್ ಇದೆ, ಇಲ್ಲೂ ಕೂಡ ಇಂಬ್ಯಾಲೆನ್ಸ್ ಇದೆ. ಸೊ ಇದರಲ್ಲಿ ಯಾವುದು ಆರ್ಡರ್ ಬ್ಲ್ಯಾಕ್ ಅಂತ ಕನ್ಸಿಡರ್ ಮಾಡ್ತೀರಾ, ನೀವು ಯಾವುದನ್ನ ಕನ್ಸಿಡರ್ ಮಾಡ್ತೀರಾ? ಸೊ ಇಷ್ಟೊಂದೆಲ್ಲ ಇದೆ, ನೀವು ಯಾವುದನ್ನ ಆರ್ಡರ್ ಬ್ಲ್ಯಾಕ್ ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡ್ತೀರಾ? ಸೊ ಆವಾಗ ಆರ್ಡರ್ ಬ್ಲ್ಯಾಕ್ ನೋಡಿ, ಈ ಇಂಬ್ಯಾಲೆನ್ಸ್ ಕೆಳಗಡೆ ಇರೋದು. ಸೊ ಇಂಬ್ಯಾಲೆನ್ಸ್ ಈ ಸ್ವಿಂಗಿಂದ ಇಲ್ಲಿ ನೋಡಿ, ಸೊ ಈ ಸ್ವಿಂಗಿಂದ ಇದೇನಿದೆ, ಸೊ ಈ ಸ್ವಿಂಗಿಂದ ಸೊ ಮಾರ್ಕೆಟಿಂಗ್ ಮೇಲೋಗಿದೆ ಅಲ್ವಾ. ಸೊ ಈ ಸ್ವಿಂಗಲ್ಲಿ ಲೋ ಯಾವುದಿದೆ, ಸೊ ಇದೇ ಲೋ. ಸೊ ಈ ಲೋ ಹತ್ರ ಇದು ಏನಿದೆ, ಸೊ ಇದೆಲ್ಲ ನಿಮಗೆ ಆರ್ಡರ್ ಬ್ಲ್ಯಾಕ್ ಆಗುತ್ತೆ, ಆಯಿತಾ. ಸೊ ಇದೆಲ್ಲ ನಿಮಗೆ ಆರ್ಡರ್ ಬ್ಲ್ಯಾಕ್. ಸೊ ಇದೆಲ್ಲ ನಿಮಗೆ ಆರ್ಡರ್ ಬ್ಲ್ಯಾಕ್ ನೋಡಿ. ಇಲ್ಲಿ ನೆಕ್ಸ್ಟ್ ಮಾರ್ಕೆಟು ಆರ್ಡರ್ ಬ್ಲ್ಯಾಕಿಗೆ ಟ್ಯಾಪ್ ಆಗಿ ಸೊ ರಿವರ್ಸ್ ಆಗಿದೆ, ಆಯಿತಾ. ಸೊ ಇದೆಲ್ಲ ನಿಮಗೆ ಆರ್ಡರ್ ಬ್ಲ್ಯಾಕು. ಸೊ ಇದನ್ನೇ ನಾನು ಲೋವರ್ ಟೈಮ್ ಫ್ರೇಮಲ್ಲೂ ತೋರಿಸ್ತೀನಿ. ಸೊ ಈಗ ಸೆಲ್ಲಿಂಗ್ ಕಡೆ ನೋಡ್ತಾ ಹೋಗೋಣ. ಸೆಲ್ಲಿಂಗ್ ಕಡೆ, ಆಯಿತಾ, ಸೆಲ್ಲಿಂಗ್ ಕಡೆ. ಸೊ ಇವಾಗಿನ ಮಾರ್ಕೆಟಲ್ಲಿ ನೋಡೋಣ, ಇವಾಗಿನ ಮಾರ್ಕೆಟಲ್ಲೇ ನೋಡೋಣ. ಸೊ ಇವಾಗ ಇಲ್ಲಿ ಆರ್ಡರ್ ಬ್ಲ್ಯಾಕ್ ಯಾವುದಿತ್ತು, ಸೊ ಇಲ್ಲಿ ನೋಡಿ ಮಾರ್ಕೆಟು ಇದೆಲ್ಲ ಡಿಲೀಟ್ ಮಾಡ್ತೀನಿ. ಸೊ ಮಾರ್ಕೆಟ್ ನೋಡಿ ಇಲ್ಲಿ ಹೈವರೆಗೂ ಇದೆ ಅಲ್ವಾ, ಹೈವರೆಗೂ ಇದೆ. ಸೊ ಇಲ್ಲಿ ನೋಡಿ ನಿಮಗೆ ಇಲ್ಲಿ ಆರ್ಡರ್ ಬ್ಲ್ಯಾಕ್ ಯಾವುದು, ಸೊ ಇಲ್ಲಿ ನೋಡಿ ಇಲ್ಲಿ ಇಂಬ್ಯಾಲೆನ್ಸ್ ಇದೆ. ಸೊ ಇಲ್ಲಿ ಇಂಬ್ಯಾಲೆನ್ಸ್ ಇದೆಯಾ. ಸೊ ನೆಕ್ಸ್ಟು ಇಲ್ಲೂ ನೋಡಿ ಇಂಬ್ಯಾಲೆನ್ಸ್ ಇದೆ, ಆಯಿತಾ. ಸೊ ಇಲ್ಲೂ ಇಂಬ್ಯಾಲೆನ್ಸ್ ಇದೆ. ಈ ಇಂಬ್ಯಾಲೆನ್ಸ್ ಪ್ರೀವಿಯಸ್ ಕ್ಯಾಂಡಲ್ ನೋಡಿ, ಇದು ಆರ್ಡರ್ ಬ್ಲ್ಯಾಕ್ ಆಗುತ್ತೆ. ಸೊ ಇದು ಆರ್ಡರ್ ಬ್ಲ್ಯಾಕ್, ಈ ಪ್ರೀವಿಯಸ್ ಕ್ಯಾಂಡಲ್ ಆರ್ಡರ್ ಬ್ಲ್ಯಾಕ್, ಆಯಿತಾ. ಸೊ ಇಲ್ಲಿ ನಿಮಗೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇದ್ದಾರೆ, ಬೈಯರ್ಸ್ ಇದ್ದಾರೆ ಅಂತ, ಆಯಿತಾ. ಸೊ ಇದನ್ನು ಬೇರೆ ಕಲರಲ್ಲಿ ಮಾಡ್ತೀನಿ. ಸೊ ಇದು ನಿಮಗೆ ಆರ್ಡರ್ ಬ್ಲ್ಯಾಕ್ ಆಗುತ್ತೆ. ಸೊ ಇದು ನಿಮಗೆ ಇಂಬ್ಯಾಲೆನ್ಸ್ ಇದು ಆರ್ಡರ್ ಬ್ಲ್ಯಾಕು. ಸೊ ಇವಾಗ ಮಾರ್ಕೆಟ್ ಇಲ್ಲಿದೆ ಅಲ್ವಾ ನೋಡಿ, ಇಲ್ಲಿ ಎಕ್ಸಾಕ್ಟಾಗಿ ನಿಮಗೆ ಆರ್ಡರ್ ಬ್ಲ್ಯಾಕ್ನ ಟ್ಯಾಪ್ ಮಾಡಿದೆ, ಕೆಳಗೆ ಬಂದಿದೆ, ಆಯಿತಾ. ಸೊ ಆರ್ಡರ್ ಬ್ಲ್ಯಾಕ್ನ ನೋಡಿ ಇಲ್ಲಿ ಟ್ಯಾಪ್ ಮಾಡಿಬಿಟ್ಟು ಮಾರ್ಕೆಟು ಸೊ ಕೆಳಗೆ ಬಂದಿದೆ, ಆಯಿತಾ. ಸೊ ಇದನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಇಲ್ಲೊಂದು ಆರ್ಡರ್ ಬ್ಲ್ಯಾಕ್ ಇದೆ ಅಂದಾಗ ನೀವು ಮಾರ್ಕ್ ಮಾಡ್ಕೊಂಡಾಗ ಸೊ ನಿಮ್ಮ ಟಾರ್ಗೆಟು ಅವಾಗ ಏನಾಗಿರುತ್ತೆ, ನೆಕ್ಸ್ಟು ಸೊ ಆರ್ಡರ್ ಬ್ಲ್ಯಾಕ್ವರೆಗೂ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಆರ್ಡರ್ ಬ್ಲ್ಯಾಕ್ನ ಟ್ಯಾಪ್ ಮಾಡ್ತಾ ರಿವರ್ಸ್, ಆಯಿತಾ. ಸೊ ಇಲ್ಲಿ ನೆಕ್ಸ್ಟ್ ಆರ್ಡರ್ ಬ್ಲ್ಯಾಕ್ ಎಲ್ಲಿದೆ, ಆಯಿತಾ. ನೆಕ್ಸ್ಟು ನೋಡಿ ಇಲ್ಲಿ ಇಂಬ್ಯಾಲೆನ್ಸ್ ಎಲ್ಲಿದೆ, ಅಲ್ಲಿ ಫಸ್ಟು ಸ್ವಿಂಗ್ ಹತ್ರ ನಿಮ್ಗೆ ಇಂಬ್ಯಾಲೆನ್ಸ್ ಎಲ್ಲಿದೆ, ಸೊ ಅಲ್ಲಿ ಆರ್ಡರ್ ಬ್ಲ್ಯಾಕ್. ಇದನ್ನು ನಾನು ಬೇಕಾದರೆ ಲೋವರ್ ಟೈಮ್ ಫ್ರೇಮಲ್ಲೇ ನಿಮಗೆ ತೋರಿಸ್ತಾ ಇರ್ತೀನಿ, 1 ಅವರಲ್ಲಿ ನೋಡೋಣ, ಆಯಿತಾ. 1 ಅವರಲ್ಲಿ, ಸೊ 1 ಅವರಲ್ಲೇ ಇಲ್ಲಿ ನೋಡಿ ಇಲ್ಲಿ ಇಂಬ್ಯಾಲೆನ್ಸ್ ಇದೆ, ಆಯಿತಾ. ಸೊ ಇಲ್ಲಿ ಇಂಬ್ಯಾಲೆನ್ಸ್ ಇದೆ. ಸೊ ಇಲ್ಲಿ ನಿಮಗೆ ಇಂಬ್ಯಾಲೆನ್ಸ್ ಕೆಳಗಡೆ ಇರೋದು ಆರ್ಡರ್ ಬ್ಲ್ಯಾಕ್ ಅಂತ ಹೇಳಿದೆ. ಸೊ ಇದು ನಿಮಗೆ ಒಂದು ಆರ್ಡರ್ ಬ್ಲ್ಯಾಕ್ ಇದೆ. ಸೊ ಇಲ್ಲೂ ಕೂಡ ಒಂದು ಆರ್ಡರ್ ಬ್ಲ್ಯಾಕ್ ಇದೆ, ಆಯಿತಾ. ಸೊ ನೆಕ್ಸ್ಟ್ ಇಂಬ್ಯಾಲೆನ್ಸ್ ಎಲ್ಲಿದೆ ನೋಡೋಣ. ಇಲ್ಲಿ ನೋಡಿ ಇಂಬ್ಯಾಲೆನ್ಸ್ ಇದೆ, ಆಯಿತಾ. ಸೊ ಇದು ನೋಡಿ ಇದು ಇಂಬ್ಯಾಲೆನ್ಸ್ ಇದೆ, ಇಲ್ಲಿವರೆಗೂ ನೋಡಿ ನಿಮಗೆ ಇಂಬ್ಯಾಲೆನ್ಸ್ ಇಲ್ಲಿದೆ, ಆಯಿತಾ. ಸೊ ಬೇರೆ ನೋಡಿ ಇಲ್ಲೂ ಕೂಡ ನಿಮಗೆ ಇಂಬ್ಯಾಲೆನ್ಸ್ ಇದೆ, ಇದೆಲ್ಲ ಇಂಬ್ಯಾಲೆನ್ಸು, ಆಯಿತಾ. ಸೊ ಡೌನ್ ಸೈಡ್ಗೆ ಇದಿಲ್ಲ. ಸೊ ಇಂಬ್ಯಾಲೆನ್ಸ್ ಹಿಂದೆ ಇತ್ತು, ಸೊ ಈ ಇಂಬ್ಯಾಲೆನ್ಸ್ ಹಿಂದೆ ಇಲ್ಲಿ ನೋಡಿ. ಸೊ ಇದು ನಿಮ್ಗೆ ಆರ್ಡರ್ ಬ್ಲ್ಯಾಕ್ ಅನ್ನೋಕ್ಕಾಗುತ್ತಾ, ಸೊ ಇಲ್ಲ, ಯಾಕೆಂದರೆ ಇಲ್ಲಿ ನಿಮಗೆ ಸೊ ಸ್ವಿಂಗ್ ಇಲ್ಲ, ಇಲ್ಲಿ ಇಂಬ್ಯಾಲೆನ್ಸ್ ಇದೆ. ಸೊ ಈ ಇಂಬ್ಯಾಲೆನ್ಸ್ ಹಿಂದೆ ಇಲ್ಲಿ ಸ್ವಿಂಗ್ ಇಲ್ಲ. ಸೊ ಸ್ವಿಂಗ್ ಇರೋದಲ್ಲಿ ಸ್ವಿಂಗ್ ಸ್ಟಾರ್ಟ್ ಆಗಿರೋದು ಇಲ್ಲಿ, ಆಯಿತಾ. ಸೊ ಈ ಸ್ವಿಂಗ್ ಸ್ಟಾರ್ಟ್ ಆದಾಗ ಇಲ್ಲಿ ನೋಡಿ, ಸೊ ಸ್ವಿಂಗಿಂದ ಫಸ್ಟ್ ಯಾವ್ದು ಬಂದಿದೆ, ಇಲ್ಲಿ ನೋಡಿ ಇಲ್ಲೊಂದು ಇಂಬ್ಯಾಲೆನ್ಸ್ ಇದೆ, ಆಯಿತಾ. ಸೊ ಇಲ್ಲೊಂದು ಇಂಬ್ಯಾಲೆನ್ಸ್ ಇದೆ, ಆಯಿತಾ. ಸೊ ಇಲ್ಲೂ ನೋಡಿ ಇಲ್ಲೊಂದು ಇಂಬ್ಯಾಲೆನ್ಸ್ ಇದೆ, ಆಯಿತಾ. ಸೊ ಇದೇ ನಿಮ್ಗೆ ಬೇರೆ ನೋಡೋದಾದರೆ, ಸೊ ಇಲ್ಲಿ ನೋಡಿ ಈ ಸ್ವಿಂಗಲ್ಲಿ ಇದು ಇಂಬ್ಯಾಲೆನ್ಸ್ ಇದೆಯಾ, ಇಂಬ್ಯಾಲೆನ್ಸ್ ಇದೆ. ಸೊ ಇದು ಅವಾಗ ಏನಾಗುತ್ತೆ, ಇದು ನಿಮಗೆ ಆರ್ಡರ್ ಬ್ಲ್ಯಾಕ್ ಆಗುತ್ತೆ, ಆಯಿತಾ. ಸೊ ಇಲ್ಲೂ ಕೂಡ ನಿಮಗೆ ನೋಡಿ ಇಲ್ಲಿ ಇಂಬ್ಯಾಲೆನ್ಸ್ ಇದೆ, ಇಲ್ಲೂ ಕೂಡ ನೋಡಿ. ಸೊ ಸ್ವಲ್ಪ ಇಂಬ್ಯಾಲೆನ್ಸ್ ಇದ್ರೂ ನಿಮ್ಗೆ ವ್ಯಾಲಿಡ್ ಇರುತ್ತೆ ನೋಡಿ, ಇಲ್ಲಿ ಇಷ್ಟು ಇಂಬ್ಯಾಲೆನ್ಸ್ ಇದೆ, ಅವಾಗ ಏನಾಗುತ್ತೆ, ಇದು ಆರ್ಡರ್ ಬ್ಲ್ಯಾಕ್, ಆಯಿತಾ. ಸೊ ಇದು ನಿಮ್ಗೆ ಆರ್ಡರ್ ಬ್ಲ್ಯಾಕ್ ಆಗಿದೆ. ಸೊ ಇದು ಅಪ್ ಸೈಡು, ಅದೇ ನಿಮಗೆ ಡೌನ್ ಸೈಡ್ ಇದ್ದಾಗ, ಮಾರ್ಕೆಟ್ ಡೌನ್ ಸೈಡ್ ಇದ್ದಾಗ ಸೊ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಡೌನ್ ಸೈಡ್ ಇದೆ, ಆಯಿತಾ. ಸೊ ಇಲ್ಲಿ ನೋಡಿ
ಮಾರ್ಕೆಟ್ ಇಲ್ಲಿ ಇಂಬ್ಯಾಲೆನ್ಸ್ ಇದೆ. ಸೊ ಇಂಬ್ಯಾಲೆನ್ಸ್ ಇದ್ದಾಗ ನಿಮ್ಗೆ ಯಾವ್ದಾಗುತ್ತೆ, ಆರ್ಡರ್ ಬ್ಲ್ಯಾಕು ಇದಾಗುತ್ತೆ. ಆಯ್ತಾ. ಸೊ ಇಲ್ಲಿ ನೋಡಿ ಇಂಬ್ಯಾಲೆನ್ಸ್ ಇದೆ ಇಲ್ಲಿವರೆಗೂ, ಅವಾಗ ಏನಾಗುತ್ತೆ, ಇದು ಆರ್ಡರ್ ಬ್ಲ್ಯಾಕ್ ಆಗುತ್ತೆ. ಆಯ್ತಾ. ಸೊ ಒಬ್ಸರ್ವ್ ಮಾಡ್ತಾ ಹೋಗಿ ನೋಡಿ, ಇಲ್ಲಿ ಈ ಸ್ವಿಂಗಲ್ಲಿ ಇದು ನಿಮಗೆ ಆರ್ಡರ್ ಬ್ಲ್ಯಾಕ್ ಆಗಿದೆ. ಆಯ್ತಾ. ಸೊ ಒಬ್ಸರ್ವ್ ಮಾಡ್ತಾ ಹೋಗಿ ನೋಡಿ ಇಲ್ಲಿ. ಸೊ ಇಲ್ಲೂ ಇಂಬ್ಯಾಲೆನ್ಸ್ ಇದೆ, ಈ ಸ್ವಿಂಗಲ್ಲಿ ಇದು ನೋಡಿ ಆರ್ಡರ್ ಬ್ಲ್ಯಾಕ್ ಇದೆ. ಸೊ ಎಲ್ಲೆಲ್ಲಿ ಆರ್ಡರ್ ಬ್ಲ್ಯಾಕ್ ಇದೆ ಅಲ್ಲಿ ಮಾರ್ಕೆಟು, ಸೊ ನೀವು ನೋಡಬೇಕು, ಕ್ಯಾಂಡಲ್ನ ನೋಡಿಬಿಟ್ಟು, ಕ್ಯಾಂಡಲ್ ರಿಯಾಕ್ಷನ್ನ ನೋಡಿಬಿಟ್ಟು, ಸೊ ನಿಮ್ಮ ಎಂಟ್ರಿ ನೀವೀಗ ಇದನ್ನೇ 15 ಮಿನಿಟ್ಸಲ್ಲಿ ಹೋಗೋಣ. 15 ಮಿನಿಟ್ಸಲ್ಲೂ ಅಷ್ಟೇ ನೋಡಿ, ಇಲ್ಲಿ 15 ಮಿನಿಟ್ಸಲ್ಲಿ ನೋಡಿ. ಸೊ ಇದು 1 ಅವರಲ್ಲಿ ಮಾರ್ಕ್ ಮಾಡಿದ್ವಿ, 15 ಮಿನಿಟ್ಸಲ್ಲಿ ನೋಡಿ. ಸೊ ಇಲ್ಲಿ ಇಂಬ್ಯಾಲೆನ್ಸ್ ಇದೆ, ಇಷ್ಟು ಇಂಬ್ಯಾಲೆನ್ಸ್ ಇದೆ, ಇದು ನೋಡಿ ನಿಮಗೆ ಆರ್ಡರ್ ಬ್ಲ್ಯಾಕ್. ಆಯ್ತಾ. ಸೊ ಇಲ್ಲಿ ಆರ್ಡರ್ ಬ್ಲ್ಯಾಕ್ ಆಯಿತು. ಇಲ್ಲಿ ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲೂ ಇಂಬ್ಯಾಲೆನ್ಸ್ ಇತ್ತು, ಇಲ್ಲಿ ಟ್ಯಾಪ್ ಮಾಡ್ಕೊಂಡು ಹೋಗಿದೆ. ಸೊ ಇದೇ ಥರ ನೀವು ಆರ್ಡರ್ ಬ್ಲ್ಯಾಕ್ನ ನೋಡೋದು. ಸೊ ಇದರಲ್ಲಿ ಏನು ಡಿಫಿಕಲ್ಟಿ ಇಲ್ಲ. ಇಲ್ಲಿ ನೋಡಿ, ಸೊ ಈ ಹೈಯಲ್ಲಿ ನೋಡಿ, ಇಲ್ಲಿ ಆರ್ಡರ್ ಬ್ಲ್ಯಾಕ್ ಇದೆ. ಆಯಿತಾ. ಸೊ ಇಲ್ಲಿ ಆರ್ಡರ್ ಬ್ಲ್ಯಾಕ್ ಇದೆ, ಇದ್ರ ಕೆಳಗಡೆ ನೋಡಿ, ಸೊ ಇಂಬ್ಯಾಲೆನ್ಸ್ ಕೂಡ ಇದೆ. ಸೊ ಇಂಬ್ಯಾಲೆನ್ಸ್ ಆರ್ಡರ್ ಬ್ಲ್ಯಾಕು ಇಲ್ಲೇ ಇದೆ. ಆಯಿತಾ. ಸೊ ಇದನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ, ಈಸಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಇಂಬ್ಯಾಲೆನ್ಸ್ ಇದೆ. ಆಯಿತಾ. ಸೊ ಇಂಬ್ಯಾಲೆನ್ಸ್ ಯಾವುದು ಯಾವಾಗ ವ್ಯಾಲಿಡ್ ಅಂತ ಹೇಳಿದೆ ನೋಡಿ ಇಲ್ಲಿ. ಸೊ ಇಲ್ಲೂ ಕೂಡ ಇಂಬ್ಯಾಲೆನ್ಸ್ ಇದೆ. ಆಯಿತಾ. ಸೊ ಇಲ್ಲೂ ನೋಡಿ, ಇದು ಕೂಡ ನಿಮ್ಗೆ ಇಂಬ್ಯಾಲೆನ್ಸ್ ಇದೆ. ಆಯಿತಾ. ಸೊ ಇಂಬ್ಯಾಲೆನ್ಸ್ ಯಾವಾಗ ನಿಮಗೆ ಸೊ ವ್ಯಾಲಿಡ್ ಅಂತಲೂ ಹೇಳಿದ್ದೀನಿ. ಸೊ ಎಲ್ಲೆಲ್ಲಿ ಆರ್ಡರ್ ಬ್ಲ್ಯಾಕ್ ಇದೆ, ಸೊ ಅಲ್ಲಲ್ಲಿ ಮಾರ್ಕ್ ಮಾಡ್ಕೊಂಡು ಸೊ ನಿಮ್ಮ ಟ್ರೇಡ್ನ ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ಇದನ್ನೇ ನೀವು 15 ಮಿನಿಟ್ಸಲ್ಲಿ ಅಥವಾ ಸೊ 1 ಅವರಲ್ಲಿ, 4 ಅವರ್ಸಲ್ಲಿ, ಸೊ ಎಲ್ಲ ಕಡೆ ನೋಡ್ಕೊಂಡು ಸೊ ನೀವು ಆರ್ಡರ್ ಬ್ಲ್ಯಾಕ್ನ ಅಬ್ಸರ್ವ್ ಮಾಡಿ ನಿಮ್ಮ ಟ್ರೇಡ್ನ ಪ್ಲೇಸ್ ಮಾಡ್ಬೋದು. ಸೊ ಇಲ್ಲೇನಾದರೂ ಮಾರ್ಕೆಟಿಂಗ್ ಬಂದು ಟ್ಯಾಪ್ ಆಯಿತು ಅನ್ಕೋಣ. ಸೊ ಎಲ್ಲೋ ಹೋಗಿ ಎಲ್ಲೋ ಬಂದು ಇಲ್ಲಿ ಟ್ಯಾಪ್ ಆಯಿತು. ಸೊ ಆವಾಗ ನೆಕ್ಸ್ಟ್ ಟಾರ್ಗೆಟ್ ಯಾವುದಿರುತ್ತೆ, ಸೊ ಈ ಹೈ. ಆಯಿತಾ. ಸೊ ಈ ಸ್ವಿಂಗ್ ಏನಿದೆ, ಈ ಸ್ವಿಂಗ್ ಹೈ ನಿಮ್ಮ ಟಾರ್ಗೆಟ್ ಆಗುತ್ತೆ. ನೆಕ್ಸ್ಟ್ ಸ್ವಿಂಗ್ ಹೈ ಟಾರ್ಗೆಟ್ ಆಗುತ್ತೆ. ಆಯಿತಾ. ಸೊ ಫಸ್ಟ್ ಟಾರ್ಗೆಟ್ ಇದು, ಸೆಕೆಂಡ್ ಟಾರ್ಗೆಟ್ ಇದು. ಸೊ ನೆಕ್ಸ್ಟ್ ನಿಮ್ಗೆ ಎಲ್ಲಿವರೆಗೂ ಹೈ ಈ ಥರ ಯಾವ್ದಾದ್ರು ಸ್ವಿಂಗ್ ಇದ್ದರೆ ನೆಕ್ಸ್ಟ್ ಟಾರ್ಗೆಟ್ ಅದಾಗಿರುತ್ತೆ. ಆಯಿತಾ. ಸೊ ಇಲ್ಲಿವರೆಗಿದ್ರೆ ಈ ಸ್ವಿಂಗ್ವರೆಗೂ ನಿಮ್ಮ ಟಾರ್ಗೆಟು. ಸೊ ಇಲ್ಲಿ ಯಾವ್ದಾದ್ರು ಲಿಕ್ವಿಡಿಟಿ ಇರುತ್ತೆ ಅಂತ ಈ ಥರ ನೀವು ಟಾರ್ಗೆಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಆರ್ಡರ್ ಬ್ಲ್ಯಾಕ್ ಮತ್ತು ಇಂಬ್ಯಾಲೆನ್ಸಲ್ಲಿ ಸೊ ನಿಮ್ಗೆ ಯಾವುದೇ ರೀತಿ ಬೇರೆ ಕನ್ಫ್ಯೂಸ್ ಇಲ್ಲ. ಸೊ ಜಸ್ಟ್ ಸಿಂಪಲ್ ಥಿಂಗು, ಯಾವುದು ಕ್ಯಾಂಡಲ್ ಲೋ ಇರುತ್ತೆ, ಸೊ ಈ ಕ್ಯಾಂಡಲ್ ಲೋ ಇರುತ್ತಲ್ಲ, ಸೊ ಲೋ ಹತ್ರ ನಿಮ್ಗೆ ಯಾವ್ದು ಇಂಬ್ಯಾಲೆನ್ಸ್ ಆಗಿರುತ್ತೆ, ಇಂಬ್ಯಾಲೆನ್ಸ್ ಹಿಂದೆ ಕ್ಯಾಂಡಲ್ಲೇ ಸೊ ನಿಮ್ಗೆ ಆರ್ಡರ್ ಬ್ಲ್ಯಾಕ್ ಆಗಿರುತ್ತೆ. ಸೊ ಇಂಬ್ಯಾಲೆನ್ಸ್ ಹಿಂದೆ ಕ್ಯಾಂಡಲ್ ಏನಿರುತ್ತೆ ಅದು ಆರ್ಡರ್ ಬ್ಲ್ಯಾಕು. ಆಯಿತಾ. ಸೊ ಇಲ್ಲಿ ಕನ್ಫ್ಯೂಸ್ ಯಾವುದು ಆಗಬೇಡಿ. ಸೊ ನೀವೇನು ಮಾಡಿ, ಸೊ ಈ ಬ್ಯಾಕ್ ಟೆಸ್ಟ್ ಮಾಡಿ. ಆಯಿತಾ. ಸೊ ಇಂಬ್ಯಾಲೆನ್ಸ್ ಎಲ್ಲೆಲ್ಲಿದೆ ಮತ್ತು ಆರ್ಡರ್ ಬ್ಲ್ಯಾಕ್ ಎಲ್ಲೆಲ್ಲಿದೆ ಮಾರ್ಕೆಟಲ್ಲಿ, ಸೊ ರಿವರ್ಸ್ ಆಗಿದೆಯಾ, ಅದನ್ನ ಅಲ್ಲಿಗೆ ಆರ್ಡರ್ ಬ್ಲ್ಯಾಕಿಗೆ ಮಾರ್ಕೆಟು ರೆಸ್ಪೆಕ್ಟ್ ಮಾಡಿದೆಯಾ, ಇದನ್ನೆಲ್ಲ ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಸೊ ಬ್ಯಾಕ್ ಟೆಸ್ಟ್ ಮಾಡಿ ನನಗೆ ಹೇಳಿ. ಸೊ ಬೇರೆ ಏನು ಡೌಟ್ ಇದ್ದರೂ ನನ್ನನ್ನು ಕೇಳಿ. ಆಯಿತಾ. ಸೊ ನೆಕ್ಸ್ಟ್ ನಾನು ಎಂಟ್ರಿ ಯಾವ ಥರ ತಗೊಳೋದು. ಸೊ ಈ 15 ಮಿನಿಟ್ಸಲ್ಲಿ ಆರ್ಡರ್ ಬ್ಲ್ಯಾಕ್ ಇಲ್ಲಿದೆ ನೋಡಿದ್ರಿ. ಸೊ ಅಥವಾ ಇಲ್ಲಿ ನೀವು ಇಂಬ್ಯಾಲೆನ್ಸ್ ಇತ್ತು ಇದನ್ನ ನೋಡಿದ್ರಿ. ಸೊ ಇಲ್ಲೂ ಆರ್ಡರ್ ಬ್ಲ್ಯಾಕ್ ಇದೆ, ಇದು ನೋಡಿದ್ರಿ. ಸೊ ಎಂಟ್ರಿ ಯಾವಾಗ ಆಗಬೇಕು. ಆಯಿತಾ. ಸೊ ಟಾರ್ಗೆಟ್ ಯಾವ ಥರ ಇಟ್ಕೊಳ್ಳೋದು ನಿಮ್ಗೆ ಬೇಸಿಕ್ ಹೇಳಿದ್ದೀನಿ. ಸೊ ಇನ್ನೂ ಡೀಪಾಗಿ ನಾನು ಹೇಳ್ತಾ ಹೋಗ್ತೀನಿ. ಆಯಿತಾ. ಸೊ ಇಲ್ಲಿ ನೀವು ಮಾರ್ಕೆಟ್ ಸ್ಟ್ರಕ್ಚರ್ ಕಲ್ತ್ರಿ. ಮಾರ್ಕೆಟ್ ಸ್ಟ್ರಕ್ಚರ್ ಇಲ್ಲಿ ನೋಡಿ, ಮಾರ್ಕೆಟು ಸೊ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ ಮಾಡ್ಕೊ ಬರ್ತಾ ಇದೆ. ಆಮೇಲೆ ಲಿಕ್ವಿಡಿಟಿ ಅಂತ ಏನು ಅಂತೇಳಿ ಸೊ ನಿಮಗೆ ಗೊತ್ತಾಯಿತು. ಆಮೇಲೆ ರೆಸಿಸ್ಟೆನ್ಸು ಸಪೋರ್ಟು ಮಾರ್ಕ್ ಮಾಡೋದು ಹೇಳಿದ್ದೀನಿ. ಸೊ ಕ್ಯಾಂಡಲ್ ಫಾರ್ಮೇಷನ್ ಹೇಳಿದ್ದೀನಿ. ಸೊ ಇದ್ರ ಜೊತೆಗೆ ನಿಮಗೆ ಫಂಡಮೆಂಟಲ್ ಅನಾಲಿಸಿಸು ಇವಾಗ ನ್ಯೂಸು ಮತ್ತು ಸೊ ಯಾವ್ದಾರ ಇದ್ದಾಗ ಯಾವ ಥರ ಅನಾಲಿಸಿಸ್ ಮಾಡಬೇಕು. ಇವಾಗ ಸೊ ಈ ನ್ಯೂಸು US ಇಂಪ್ಯಾಕ್ಟ್ ಆಗೋದು ಬಂದರೆ ಗೋಲ್ಡ್ ಏನಾಗುತ್ತೆ, ಮೇಲೋಗುತ್ತೆ. ಅದೇ ನ್ಯೂಸು ನಿಮಗೆ US ಪಾಸಿಟಿವ್ ಬಂದರೆ ಗೋಲ್ಡ್ ಏನಾಗುತ್ತೆ, ಬೀಳುತ್ತೆ. ಸೊ ಈ ಥರ ಫಂಡಮೆಂಟಲ್ ಅನಾಲಿಸಿಸ್ನು ಮಿಕ್ಸ್ ಮಾಡ್ಕೊಂಡು ಸೊ ನೀವು ಟ್ರೇಡ್ನ ಪ್ಲಾನ್ ಮಾಡಿ. ಆಯಿತಾ. ಬೇರೆ ಏನು ಡೌಟ್ ಇದ್ರೂ ನನ್ನನ್ನು ಕೇಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್.